ಅಪ್ಪ ಮದ್ಕೊಂಡ್ ಮುತ್ತ ತಗೊಂಡ್ ಹಾಡಿರ್ಬೇಕಾರೆ ನೀ ಒಂದು ಊರಾನವ್ರು ಹಿಮ್ಯಾಳ ಒಂದು ಊರಾನವ್ರು ಇಲ್ಲ ನಮ್ಮ ಜೀಪ್ ಗಾಡಿ ಸ್ವಂತ ಹಿಮ್ಯಾಳ ಹಾಡವ್ರು ಸ್ವಂತ ಬಾರ್ಚಿ ಹಾಡವ್ರು ಸ್ವಂತ ಮಾಸ್ತರ್ ಸ್ವಂತ ಹಾಡವ್ ಸ್ವಂತ ಜೀಪ್ ಗಾಡಿ ಸ್ವಂತ ನೀ ನೋಡೇ ಮಾಡಿ ತೋರ್ದ ನೀನ್ ಖುಬಿ ಇತ್ತಂದ್ರ ನನ್ನ ಮ್ಯಾಳಂಗ ನಿನ್ನ ನೀ ಹಂಗ ಬಂದಿ ಹಂಗೆ ಬಂದಿನ ಅಂತಿಲ್ಲ ನೀ ಹಂಗ ಬಂದಿ ಹಂಗೆ ಯಾವಾಗ ಬಂದಿದ್ ನೋಡು ನನ್ನ ಮ್ಯಾಳ ಹೆಂಗ್ ಹುಟ್ಟಿದ ಊರಾಗ ಎಲ್ಲಾರು ಬೆಳೆದ ಹಾಡಿಕೆ ಮಾಡಿದ್ ಹಂಗ ಮಾಡಿ ತೋರ್ ನಾವು ಹಿಡಿಬೇಕಾದ್ರ ಅವ್ರಿಗೆ ಖೂಣಿ ಅನ್ನದ ಅದ್ ನೀ ಹಾಕೋಬೇಕಲ್ಲ ನೀ ಯಾಕೆ ಬಿಟ್ಟು ಬಂದಿ ನೀನೇ ಬಿಟ್ಟು ಬಂದಿದ್ದೆ ಅದನ್ನ ಹೇಳು ನಾ ಐತಪ್ಪ ನಾ ಹೇಳಿನ ಮತ್ತೆ ಇದನ್ನ ಬಿಟ್ಟು ಯಾವ್ದೈತೆ ನೋಡ್ರಿ ಹೊಣ್ಣುಗ್ರದಾರ ಹಾಕಿದ್ರ ಹೆಣ್ಮಕ್ಳು ಐತೋ ಏನಿಲ್ಲೋ ಹೊಣ್ಣುಂಗ್ರ ಇತ್ತೋ ಏನ್ ಇಲ್ಲೋ ಈಗ ಎಲ್ಲಿ ಹೋಯ್ತು ತಾಳಿ ಹೆಣ್ಮಕ್ಳು ಕೊಳ್ಳಾಗ ಐತೇನಿಲ್ಲೋ ಐತಿಲ್ಲೋ ಐತಲ್ಲ ಈಗ ಐತಿಲ್ಲ ಅದನ್ನ ಬಿಟ್ರೆ ನನಗೆ ಉತ್ತರ ಗೊತ್ತಿಲ್ಲ ಎಲ್ರಿ ಹೋಗ್ಯದನು ಅದು ಎಲ್ರಿ ಹೋಗ್ಯದನು ಹೆಣ್ಮಕ್ಳು ಕೊಳ್ಳಾಗ ತಾಳಿ ಎಲ್ರಿ ಹೋಗ್ಯದನ್ರಿ ಕಾಕ ಅಂತ ಕೊಟ್ಟಿದೇವ್ರಿ 4 ಕೊಟ್ಟಾರ ಹಳ್ಳಿ ಸಿದ್ದೇಶ್ವರ ಅಪ್ಪಾಜಿಯವ್ರ ಪ್ರವಚನ ನೀವು ಕೇಳಿರಿ ಕೇಳ್ಯಾರ್ಲಿ ಸಿದ್ದೇಶ್ವರ ಅಪ್ಪಾಜಿಯವರು ಏನ್ ಮಾಡ್ತಿದ್ರು ಸಮಯ ವ್ಯರ್ಥ ಹೋಗಬಾರ್ದು ಅಂತ ಹೇಳಿ ಸಮಯ ವ್ಯರ್ಥ ಹೋಗ್ಬೇಡ್ರಿ ಸಮಯಕ್ಕೆ ಕಿಮ್ಮತ್ ಕೊಟ್ರು ಸಮಯಕ್ಕೆ ಕಿಮ್ಮತ್ ಕೊಟ್ಟ ಅಪ್ಪಾಜಿಯವರು ಏನ್ ಸಮಯಕ್ಕೆ ನಾ ಬರ್ತೀನಂದ್ರ ಅದೇ ಸಮಯಕ್ಕೆ ಬಂದು ಅಲ್ಲಿ ಆಗಮನಗಿರೋರು ಆಗಮನಾಗ್ಯಾರ ಅಷ್ಟೇ ಪ್ರವಚನ ಮಾಡ್ಯಾರ ಅವ್ರು ಹೌದು ಎಷ್ಟು 45 ಮಿನಿಟ್ ಮಾಡ್ಬೇಕಂದ್ರ ಅಷ್ಟೇ ಮಾಡ್ತಿದ್ರು ಅವ್ರು ಹೌದು ನಿಮಗೆ ಹೆಂಗ್ ಕೇಳ್ತೀನಿ ಹೆಂಗತ್ತ ಅಪ್ಪಾಜಿಯವರು ಎಂದ್ರೆ 6ಕ್ಕೆ ಬರ್ತೀನಂದ್ 10ಕ್ಕೆ ಬಂದಾರೇನ್ರಿ ಮಾಸ್ತರ ಹೆಂಗ ಅಪ್ಪಗಳು ಗ್ರಾಮಕ್ಕೆ ಬರ್ಬೇಕಂತ ನಾ 6ಕ್ಕೆ ಬರ್ತೀನಿ ಅಂತ ಹೇಳ್ಯಾರಲ್ಲ ಹೆಂಗ ಟೈಮ್ ತೆಪ್ಪಿ ಅಂದ್ರೆ 9ಕ್ಕೆ 10ಕ್ಕೆ ಬಂದಾರೇನು ಸಿದ್ದೇಶ್ವರ ಅಪ್ಪಗಳು ಟೈಮ್ ಸುರಿ ಟೈಮೇ ಇಲ್ಲ ಅವ್ರು ಟೈಮ್ಗೆ ಬರ್ತಿದ್ರು ಸಮಯಕ್ಕೆ ಕಿಮ್ಮತ್ ಕೊಡ್ತಿದ್ರು ಇಲ್ಲಿ ಅವರು ಈಗ ಸಮಯ ಅವರಿಗೆ ವ್ಯರ್ಥ ಕಳಿಬಾರ್ದಂತ ಹೇಳಿ ಮಾತು ಕಡಿಮೆ ಆಗ್ಲಿ ಹಾಡು ಹೆಚ್ಚಾಗ್ಲಿ ಅಂತ ಹೇಳಿದ ಕೂಡಲೇ ಶುರು ಮಾಡಿಬಿಟ್ರೆ ಅವ್ರು ಬಂದು ಹೌದು ಲಾಗ ಹೊಡಿದು ಬಾಯಾಗ ಹಿಡಿದು ಉರುಪಾಟ್ ಲಾಗ ಹೊಡಿದು ತಿರುಪಾಟ್ ಹಿಡಿದು ಗಜ ಹೊಡಿದು ಶುರು ಆಯ್ತ್ರಿ ಇದು ಮಂಗ್ಯಾನ ಆಟ ಹಿಂಗ ಅಂದ ಕೂಡಲೇ ಅವ್ರ ಮುಂದಿನ ಪಾಳ್ಯ ಕಾಣಬಹುದು ಕುಣ್ಲ್ಯಾಕ ಬರ್ಲಿಕ್ಕೆ ಹಂಗ ಡೊಂಕಳ ನೀವು ಕುಣಿರಿ ನಮ್ಮಂಗನವ್ರು ಶಿವಸ್ಥಾನದ ಹಿಂದಕ್ಕೆ ಹಿರಿಯಾರು ಹೆಂಗ್ ಹಾಡ್ಕೊತ ಬಂದಾರ ನೋಡ್ರಿ ನೋಡಿರ್ಲ ಅದ ಹಿಂದಕ್ಕೆ ಹಿರಿಯಾರ ಪದ್ಧತಿ ಹೆಂಗದ ಹಿಂಗೆ ಕುಣದಾರ ಅವ್ರು ಕುಣದಾರೇನು ನಿಮಗತ್ಲೆ ಕಾಲ ಕಟ್ಕೊಂಡು ಮಂಟಪ ಜಿಗದಿ ಆಡುದು ತಳಗ ಜಿಗಿದು ಅದು ಅವ್ರದ್ದು ತಪ್ಪಲ್ಲ ಏನು ತಾಳ ಬೆಳಿತಾರ ನೋಡ್ ತಮ್ಮಗಳಿಗೆ ಇವ್ರು ತಂದಾರಲ್ಲ ಇಬ್ಬರನ್ನ ಅವ್ರಿಗೆ ಒಂದು ವಿನಂತಿ ಅದ ಏನಂತ ಒಂದು ಹೇಳಕ್ಕೆ ಎಲ್ರಿ ಕುಣಿಯಲ್ಲಿ ಕಾಲು ಜಾರಿ ಹೋಗಿ ನೆಲಕ್ಕೆ ಬಿದ್ದು ಅತ್ತಲ್ಲ ಬಸವಣ್ಣ ಅಡ್ಮಿಟ್ ಮಾಡಿಸ್ಬೇಡ್ರಿ ನಿಮ್ಮ ಮೊಳಕಾಲಿ ಪಟ್ಟಿ ಹೊಡಿತು ನಿಮ್ಮ ಕಾಲ ಮುರಿತು ಅಂದ್ರ ಮಾಳು ಮಾಸ್ತರ್ನು ಬರಲ್ಲ ಅಕ್ಷತ ಬಾಯಿನೂ ಬರಲ್ಲ ನಿಮ್ಗೆ ಮತ್ತ ಈ ಕಡೆ ಬಸವಣ್ಣನು ಬರಲ್ಲ ಬರ್ತಾರ ಒಂದ್ 4 ಬಿಸ್ಕಿಟ್ ಪುಡಿ ತಗೊಂಡ್ ಬಂದ್ ಆರಾಮ ಆಗ್ಯದೇನ್ ಇಲ್ಲೋ ತಟ್ಟೆ ಕೇಳ್ತಾರ ಅವ್ರು ಖರೆ ನಿಮ್ಮ ಜೀವನಕ್ಕೆ ಅವ್ರ ಗುರಿ ಅಲ್ಲ ತಮ್ಗೊಳ್ಯ ಇರ್ಲಿ ಒಂದ್ ಹೇಳಕ್ ನಿಮ್ಮ ಕಾಲ ಮುರಿದ ಮನೆ ಹಾಕುತ್ತೆ ನಿಮ್ಮ ಹೆಂಡ್ರಿಗೆ ನೀವು ಮೂಲ ಆತೀರಿ ಅದು ಹೇಳಬೇಕಾಗಿಲ್ಲ ಬಹಳ ಮಾಡಿ 5,000 ರೂಪಾಯಿ ಪಗಾರ ಕೊಟ್ಟು ಕಳಿಸ್ತಾರ ಅವ್ರ ಅಟ್ಟೆ ಇರ್ರಿ ಆದ್ರ ನೀವು ಏನು ಮಾಡಬೇಕು ನಿಮ್ಮ ತಾಳಿನ ಲಯ ಎಲ್ಲಿ ಅದ ನಿಮ್ಮ ಕೈಯಾಗ ಅದನ್ನ ತೋರಿಸೋದ ನೀವು ಜಿಗದ್ಯಾಡ್ರ ಶಾಣ್ಯಾರ ಅನ್ನಂಗಿಲ್ಲ ಇಲ್ಲಿ ಹಿರಿಯಾರ ಪೌಳಿ ಅದ ನೋಡ್ರಿ ಹೆಂಗ್ ಹೇಳ್ತಾರ ಶಾಂತ ಸಭಾ ಕೂತದ ನಾನು 26 ವರ್ಷ ಆಯ್ತು ಸತ್ಸಂಗದಾಗ ದುಡಿತೇನ್ರಿ ಮಾಳು ಮಾಸ್ತರ್ ನೀನ್ ನೋಡೇನಿಲ್ಲ ನೋಡು ಮಾಸ್ತರ್ ಎಲ್ಲಿ ಅಂತಂದಿಲ್ಲತಾನ ಇನ್ನೊಂದು ಮಾತು ಹೇಳಿದ್ರ ಅವ್ರು ಏನು ನೀ ಗಡಬಡಿ ಮಾಡ್ಬೇಡ 26 ವರ್ಷ ಸತ್ತದಂಗ ನಿಮ್ಮಂತ ಸಭಾ ಎಲ್ಲಿ ನೋಡಿಲ್ಲ ಬಂಧುಗಳೇ ಯಾಕಂದ್ರೆ ಹಿಂದಕ್ಕೆ ನಿಮ್ಮ ಊರಾಗ ಒಮ್ಮೆ ಬಂದಿದನ ಹಿಂದಕ್ಕೆ ಇದೇ ತುಂಗಳ ಗ್ರಾಮದಾಗ ಒಬ್ರು ಹಬ್ಬ ಹಾಕಿದ್ರು ಅಲ್ಲಿ ಬಂದು ನಾವು ಕಲಿಮೇಶ್ ಮಾಸ್ತರ ನಾವು ಹಾಡಿಕೆ ಮಾಡಿದ್ವಿ ಇವ ಏನು ಮಾತಾಡ್ ನೋಡ್ರಿ ಈಗ ಬಾಬಾನ ಯಾರು ತೊದಲಬಾಗಿ ಮಾಳು ಮಾಸ್ತರ್ ಇವ್ರು ಗುರುವ ಕಲಿಮೇಶ್ ಮಾಸ್ತರ್ ಜೋಡಿ ಅವಾಗ ಇದೇ ಊರಾಗ ಹಾಡಿಕೆಗೆ ನಾನು ಇಲ್ಲಿ ಬಂದ ಕೂಡ್ಲೇನೆ ನಾ ಏನ್ ಹೇಳಿದ್ನಿಪ್ಪ ಅಂದ್ರ ಏನ್ ಹೇಳಿದ್ರಿ ಭಂಡಾರ ಮತ್ತು ಕಂಬಳಿ ಭಂಡಾರ ಮತ್ತು ಕ್ಯಾಮಿ ವಿಷಯ ಹೌದು ಕಂಬಳಿ ಮತ್ತು ವಿಭೂತಿ ಮತ್ತು ಭಂಡಾರ ಕ್ಯಾಮಿ ಮತ್ತು ಕಂಬಳಿ ಇಲ್ಲಿ ಹಿರಿಯರು ಬಂದು ಹೇಳಿದ ಕೂಡಲೇ ನನಗೆ ಬೆಳೆಸಲಾಕ ಬರುದಿಲ್ಲ ಅದು ಧಕ್ಕೆ ಬರ್ತದ ಹೇಳಿದ್ರು ಮತ್ ಹಿಂದಿಗಡಿ ಎಲ್ಲಿದ್ ಬತ್ ನಿನ್ನ ಖುವಿ ಇದ್ರೆ ಬೆಳೆಸತಿಲ್ಲ ಮತ್ ಹಣಮಾಪುರ ಮಹಾರಾಜ್ ಹೇಳ್ಯಾರ ಕೇಳಿದಿಲ್ಲೋ ಹಣಮಾಪುರ ಮಹಾರಾಜ್ ಹೇಳ್ಯಾರ ಎರಡು ಒಂದೇ ಅಂತ ಹೇಳಿ ಭೇದ ಮಾಡಿಬೇಡ್ರಿ ಭೇದ ಯಾಕೆ ಮಾಡ್ತೀರಿ ಅಂತ ನಾ ಮೊದಲಿನ ಸಂಧ್ಯಾಗ ಮಾತಾಡಿನಿ ಭೇದ ಅದಕ್ಕೆ ಯಾಕೆ ಬರ್ತದ ಅಸಹ್ಯ ಮಾಡಬೇಡ್ರಿ ತುತ್ತು ಮಾತಾಡಬೇಡ್ರಿ ಪವಾಡಿ ಏನಾಗ್ಯದ ಅದನ್ನ ಹೇಳ್ರಿ ಎಲ್ಲಿ ಹುಟ್ಟ್ಯದ ಈ ಬೂತಿಯಲ್ಲಿ ಹುಟ್ಟ್ಯದ ಕ್ಯಾವಿಯಲ್ಲಿ ಹುಟ್ಟ್ಯದ ಭಂಡಾರ ಎತ್ತಿ ಬೆಳೆಸಿ ಹೇಳ್ರಿಪ್ಪ ಕನಿಷ್ಠ ಯಾಕೆ ಮಾಡ್ತೀರಿ ಅದಕ್ಕೆ ತುಚ್ಚಾಗ ಮಾತಾಡ್ತೀರಿ ಅಂತ ಹೇಳ್ಯದ ಕನಿಷ್ಠ ಮಾಡತ್ ಹೇಳ್ಯಾರ ನಿನಗ್ ಸಾಪ ಅವ್ರು ಇಲ್ಲಿ ಕೂತವ್ರು ಹೇಳ್ಯಾರೇನು
ನಿಮಗ ಬೆಳೆಸಾಕ ಬರ್ಲಿಕ್ಕಂದ್ರ ಆ ವಿಷಯ ಮಾತಾಡಬಾರ್ದು. ಆಯ್ತು, ಹಿಂದಿ ಗಾಡಿ ಏನತ್ತಾರ, ಇನ್ನು ಏನೇ ನಿಮ್ಮ ಕೊಬಿನಾಗ ಇತ್ತಂದ್ರೆ ಹೆಚ್ಚು ಮಾಡೇ ಮಂಗಳಾರತಿ ಮಾಡ್ತೀನಿ ಅಂತ. ಯಾಕೆ ಇಟ್ಟಿದ್ರ ವಿಷಯ ಯಾಕೆ ಬಿಟ್ಟಿ? ಮೊದಲೇ ಇಡಬೇಕಾಗಿತ್ತಲ್ಲ ನೀ ಕೊಬಿದ್ರ. ಕಮಿಟಿ ಅವ್ರು ಇಟ್ಟ ವಿಷಯ ನೀ ಯಾಕೆ ಬಿಟ್ಟಿ? ಈಗ ಕಮಿಟಿ ಅವ್ರು ಇಟ್ಟಾರ, ಆಯ್ತ್ರಿ ಅಂತೇಳಿ ಒಪ್ಕೊಂಡು ಆ ವಿಷಯ ಬೆಳೆಸಿದ್ಯ. ಹೌದು ಗಬರು ಮಾಳು ಮಾಸ್ತರತಿ ನಿನಗ. ಹೌದು, ನಿನಗ ನೀಗಲಾರ ಬಿಟ್ಟು ವಿಷಯ ಬಿಟ್ಟು ನಿನಗ ಸಾಗೋ ವಿಷಯ ನೀ ಇಟ್ಕೊಂಡಿ. ಈ ಮಾತು ಹೇಳಣ ಏನಂತಾರ ಅವರು? ಈ ಮಾತು ಹೇಳನತಾನ. ಅಪ್ಪ ಅವ್ರು ನಮಗ ಹಿಂಗ್ ಹೇಳ್ಯಾರ, ಅಂಬರೀಶ್ ಅವ್ರ ಅಪ್ಪಾಜಿ ಅವ್ರು ಉಪದೇಶ ಮಾಡ್ಯಾರ. ಹೌದಲ್ಲ, ನಮಗ ಅಲ್ಲಗಳಿ ಬೇಡ ಅಂತ ಹೇಳ್ಯಾರ. ಅಲ್ಲಗಳಿ ಹೇಳ್ಯಾರ ಅಲ್ಲಗಳಿ ಅಂದಾರ ಅವ್ರು. ಇಲ್ಲ, ಏನು ಕೆಂಬಳಿ ಎಲ್ಲಿ ಹುಟ್ಟ್ಯದ ಏನು ಮಾಡ್ಯದ ಅದು ಪವಾಡ್ ಹೇಳದನ. ಮತ್ ಕ್ಯಾವಿ ಎಲ್ಲಿ ಹುಟ್ಟ್ಯದ ಏನು ಮಾಡ್ಯದ, ಭಸ್ಮಿಯಲ್ಲಿ ಹುಟ್ಟ್ಯದ ಅದು ಎದಕ್ ಬೇಕಾಗ್ತದ. ಮತ್ತ ಇದನ್ನ ಬಿಡಿಸ್ಕೋತ ಹೋಗುದಿತ್ತು. ಅಲ್ಲಗಳಿಲಕ್ ಏನದ್ರ ವಿಷಯಾಗ ಇಷ್ಟೆಲ್ಲ ಮಾತಾಡಿ ಖುಬಿನೇ ಇತ್ತಂದ್ರ ನೀವು ಬೆಳಸ್ರಿ ಅಂದ್ರಿ. ಈ ಮುಂದಿನ ಸಂದಿನ ಹಿಡಿ ಯಾವ್ದು ಹಿಡಿತಿ? ಇಲ್ಲ, ನೀವು ಇಟ್ಟದ ವಿಷಯ ಇಂಥ ಮಾತು ನಾವು ಬಳಕೆ ಮಾಡಿದೆ ಒಂದು ಏನಾಗ್ತದ, ಸಭಾ ಕೆಡ್ತದ. ವಿಷಯ ತೆಲಿಗೆ ಹತ್ತುದಿಲ್ಲ. ಹಿಂಗ ಇಂಥ ಮಾತು ಮಾತಾಡಿದ್ರೆ ಏನಾಗ್ತದ, ಸಭಾ ಕೆಡ್ತದ. 5 ಗಂಟೆ ಆಗ ಬಂದದ, ಸಮಯ ಆಗ್ಲಕ್ ಬಂದದ. ಮುಂದ ಬಂದು ಏನಂದ್ರು, ನಿನ್ನ ಖುಬಿ ಇದ್ರ ಇದು ಯಾವ್ದು ವಿಷಯ, ಧರ್ಮ ಮತ್ತು ದಾನ. ಧರ್ಮದಿಂದ ಧರ್ಮರಾಜನ ಹೆಸರು ಬರ್ತದಂತ ನಾವು ಹೇಳಿದಿರಲ್ಲ. ಧರ್ಮ ಮಾಡ್ಬೇಕಾದ್ರ ಧರ್ಮ ಇದ್ರೇನೆ ದಾನ ಮಾಡ್ಲಾಕ ಬರ್ತದ. ನಾವು ವಾದ ಮಾಡಿದೇರಿಪ್ಪ. ನಾವು ಮಾಡಿದೆವು. ಧರ್ಮ ಇದ್ರ ದಾನ ಮಾಡಬೇಕ. ದಯ ಇರಬೇಕು ಸಕಲ ಪ್ರಾಣಿಗಳಲ್ಲಿ, ದೈವೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಬಸವಣ್ಣವ್ರು ಹೇಳ್ಯಾರ. ಈ ಮಾತು ನಾವು ಬಳಕೆ ಮಾಡದ ಕೂಡಲೇ ಇದಕ್ಕೆ ಪೀಠಿಕಾ ಏನಿಟ್ಟಪ್ಪ ಮಾಡು ಮಾಸ್ತರ? ದಾನದ ಬದ್ದಲ ಪೀಠಿಕಾ ಏನಿಟ್ಟಿ? ಮನಿ ಕಟ್ಟಬೇಕಾಗ್ಯದ್ರಿ. ಮನಿ ಕಟ್ಟಬೇಕಾದ್ರೆ ಫೌಂಡೇಶನ್ ಹಾಕ್ತಿರಿಲ್? ಏನು ಪಾಯ ಹಾಕಿದ್ರೆ ಮನಿ ಕಟ್ತೀರೇನು? ಏನ್ ಪಾಯ ಇಲ್ದೇನೆ ಬಿಲ್ಡಿಂಗ್ ನಿಂದಿರ್ತದ್ರಿ? ಇಲ್ಲ, ಪಾಯ ಮಜಬೂತ್ ಮಾಡ್ಕೊಂಡು ಬರಕ್ ಬಿಲ್ಡಿಂಗ್ ಹಂಗ ನಿಂದಿರ್ತದ. ಹಂಗ ದಾನದ ಬದ್ದಲ ನೀವು ಪೀಠಿಕಾ ಏನಿಟ್ರಿ? ಆ ಪೀಠಿಕಾ ಇಟ್ಕೊಂಡು ಮಾತಾಡಿದ್ರೆ ನಿಮ್ಮಿಂತ ದಾನ ಮಾಡಿದ್ರ ಅಂತ ಹೇಳಕ್ ಬರ್ತದೆ. ಒಂದ್ ಮಾತು ಹೇಳಿದ್ರು ಅವ್ರು. ಏನು? ಗುಡ್ಡಾಪುರ ದಾನಮ್ಮ, ಜತ್ ತಾಲೂಕ ಸಾಂಗ್ಲಿ ಜಿಲ್ಲಾ ಉಮ್ರಾಣಿ ಒಳಗೆ ಜನ್ಮೆತ್ತಿ ಬಂದ ಲಿಂಗಮ್ಮ ಕಲ್ಯಾಣ ಅನುಭವ ಮಂಟಪದಾಗ ಹೋಗಿ ಬಾಳೆಹಣ್ಣು ದಾನ ಮಾಡಿ ಅವಾಗ ದಾನ ಸೂರ ದಾನಮ್ಮ ಅಂತ ಹೇಳಿ ಹೆಸರು ಪಡ್ಕೊಂಡಾಳ ಅಂತ ಹೇಳಿದ್ರು. ನಿಮ್ಗೊಂದು ಮಾತು ಹೇಳ್ತೀನಿ ಬಂಧುಗಳೇ. ಏನು? ದಾನ ಮಾಡ್ಬೇಕಾದ್ರ ದಾನಾದರ ಮಾಡ್ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕು? ಮೊದಲು ಮನುಷ್ಯನಲ್ಲಿ ಧರ್ಮ ಬೇಕು. ಧರ್ಮ ಬೇಕು. ಹಂಗಲ್ಲ, ಧರ್ಮದ ಬದಲಾಗಿ ಹೇಳ್ರಿ ನೀವು. ನೇರವಾಗಿ ವಿಷಯಕ್ಕೆ ಬರ್ಬೇಕು. ಅದೇ ವಿಷಯನೇ ಮಾತಾಡ್ಲತ್ತೀನಿ ಕಕ್ಕ. ವಿಷಯನೇ ಬಂದಿನಿ. ಧರ್ಮ ಮತ್ತು ದಾನ ವಿಷಯ ಅದೀಗ. ಧರ್ಮ ಮತ್ತು ದಾನ ಈ ವಿಷಯದಾಗ ಮಾತಾಡೋದದ. ಧರ್ಮ ಆಗ ಬಾ ಹೋಗಿ ಬಾ. ಹೌದು, ಮಹಾತ್ಮರು ಹೇಳ್ತಾರ. ಏನು? ಆಗಿ ಬಾ ಹೋಗಿ ಬಾ ಅನ್ನುವ ಮೊದಲು ಏನು? ಆಗಿ ಬಾ ಹೋಗಿ ಬಾ ಅನ್ನುವ ಮೊದಲು ಕರೆದು ದಾನ ಮಾಡಿದರೆ ಹಣ್ಣ ಆಗುದು ಸರ್ವಜ್ಞ ಅಂತ ಹೇಳ್ಯಾರ. ನೋಡ್ರಿ ಎಂತ ಮಾತು ಹೇಳಿದಾರ. ದಾನ ಮಾಡೋಕ್ಕಿಂತ ಪೂರ್ವದಲ್ಲಿ ಆಗ ಬಾ ಹೋಗಿ ಬಾ ಅಂದ ಬಾ ಇಂದ ಬಾ ನಾಳೆ ಬಾ ಅನ್ನೋಕ್ಕಿಂತ ಪೂರ್ವದಲ್ಲಿ ಏನು? ಕರೆದು ದಾನ ಮಾಡಿದರೆ ಅದು ಹಣ್ಣ ಆಗುದು ಸರ್ವಜ್ಞ. ದಾನ ಹೆಂಗ ಮಾಡ್ಬೇಕಂದ್ರೆ ಯಾರೇ ಬೇಡ್ಲಾಕ ಬರೋಣ ದಾನ ಮಾಡೋದಲ್ಲ, ಹೋಗಿ ಬಾ ಅನ್ನೋದಲ್ಲ. ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ದಾನ ಇದ್ದಪ್ಪ ಅಂತ ದಾನ ಮಾಡ್ಬೇಕು. ಆ ದಾನ ಮಾಡ್ಬೇಕಾದ್ರ ಅದು ನಮ್ಮಲ್ಲಿ ಧರ್ಮ ಇರಬೇಕು. ಸತ್ಯ ಅನುಸೂಯ ದೇವಿ ಏನ್ ಮಾಡಿದ್ರು? ಒಂದು ಧರ್ಮದೇ ಹೇಳ್ತೀನಿ ಈಗ. ಪತಿವರ್ತ ಧರ್ಮ ಅನ್ನೋದು ಹೆಂಗ ಕಾಪಾಡ್ಯಾಳ. ಎಲ್ಲರಿಗೂ ಗೊತ್ತಿರಬಹುದು. ಆದ್ರೆ ಇನ್ನೂ ಇದೊಂದು ಮಾತು ವಿಷಯಕ್ಕೆ ಹೇಳ್ಬೇಕಾಗ್ಯದ. ಹೇಳ್ರಲ್ಲ. ಬ್ರಹ್ಮ ನಾರದ ಮಹರ್ಷಿಗಳ ಸಂಚಾರ ಮಾಡ್ತಾ ಇದ್ರು. ಭೂಲೋಕಿಗೆ ಬಂದ ಮೇಲೆ ಏನಾಯ್ತು? ಸತ್ಯವಂತ ಅನುಸೂಯ ದೇವಿ ಆಕಿನಂತ ಧರ್ಮವಂತರು, ಆಕಿವಂತ ಪತಿವರ್ತರು ಯಾರು ಇಲ್ಲ ಅಂತ ಹೇಳಿ ನಾರದ ಮಹರ್ಷಿಗಳಿಗೆ ಕೈಲಾಸದಾಗ ಹೋಗಿ ಮತ್ತ ಶಿವನ ಮುಂದ ಹೇಳದಾಕ್ರ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮಡಿದೆ ಆಗಿರತಕ್ಕಂತ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಏನ್ ಮಾಡಿದ್ರು? ಇವ್ರಿಗೆ ಸಿಟ್ಟು ಬತ್ತು. ನಾವು ಇಂತ ದೇವರ ಮಡದಿಯರು ಇರ್ಲಕ್ಕಾಗಿ ನಮಗಿಂತ ಧರ್ಮವಂತರದಾರ, ಪತಿವಂತ ಅದಾರ ಅಂತ ಹೇಳಿ ಹೇಳ್ತಾನ. ಅವ್ರು ಯಾರು ನಾವು ನೋಡಿ ಬರ್ಬೇಕಂತ ಹೇಳಿ ಲಕ್ಷ್ಮಿ ಮತ್ತು ಪಾರ್ವತಿ ಸರಸ್ವತಿ ಕೂಡಿಕೊಂಡ ಏನ್ ಮಾಡಿದ್ರು? ಭೂಲೋಕಿಗೆ ಬಂದಳು. ಆ ಅನುಸೂಯ ದೇವಿ ಮನಿ ಮುಂದೆ ಬಂದು ಓಮ ಭವತೆ ಭಿಕ್ಷಾಂದೆ ಅಂದ್ರು.
ಏನು ಓಂ ಭವತೆ ಭಿಕ್ಷಾಂದಿ ಅಂದ್ರು. ಆ ಭವತೆ ಭಿಕ್ಷಾಂದಿ ಅಂದಾಗ ಅವಾಗ ತಾಯಿ ಮರತುಂಬ ಎಲ್ಲಾ ದಾನಗಳನ್ನು ನೀಡಬೇಕಂತ ಹೇಳಿ ತಗೊಂಡು ಬಂದ್ರು. ಹೌದು ಹೌದಪ್ಪ. ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ ಮಾಡಿದ್ರು? ಇವ್ರು ಏನು 3 ಮಂದಿ ಬಂದಿದ್ರಲ್ಲ, ಇವ್ರಿಗೆ ಭವತೆ ಭಿಕ್ಷಾಂದಿ ಅಂದಾಗ ಇವ್ರು ಏನಂದ್ರು? ನಾವ್ ಹೆಂಗ ದಾನ ತೋಳಲ್ಲ ತಾಯಿ ಅಂದ್ರು. ಏನ್ ಹೇಳ್ತಾರ ಅವರು? ನಾ ಹೆಂಗ ದಾನ ತೋಳಲ್ಲ, ನೀ ಹೆಂಗ ದಾನ ನೀಡ್ಬೇಕಂದ್ರ ಉಟ್ಟ ಸೀರಿ ಕಳೆದು, ಹೌದು, ತೊಟ್ಟ ಕುಬುಸ ಕಳೆದು ಹುಟ್ಟು ದಿಗಂಬರಿಯಾಗಿ ನೀ ಸೇರಿದಾರ ದಾನ ಮಾಡಿದೆ ಅಂದ್ರ ನಿನ್ನ ದಾನ ನಾವು ತಗೋತೀವಿ ಅಂತಂದ ಬಳಕ ಹಿಂಗತಾರ ಮಹಾತ್ಮರ ತಿಳ್ಕೊಂಡು ಏನ್ ಮಾಡಿದ್ರು ಅದನ್ನ ಮನಿ ಒಳಗ ಹೋಗಿ ತನ್ನ ಪತಿಯ ಪಾದ ತೊಳೆದು, ಪತಿಯ ಪಾದವನ್ನು ತೊಳೆದು, ಪತಿ ಪಾದ ತೊಳೆದು ಅದನ್ನ ನೀರು ತಂದ 3 ಮಂದಿಗೆ ಸಿಂಬಿಡಿಸಿ ಬಿಟ್ಲು. ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾದಳು ಬಂಧುಗಳೇ. ಕೂಸಾಗಿ ಆಡ್ಲಾತ್ರು, ಕೂಸಾಗಿ ಆಡ್ಲಕತ್ರು. ಆ ಕೂಸಿನ ಎಷ್ಟೋ ದಿವಸಗಳ ಕಾಲ ಆಕಿನ ಮನಿ ಒಳಗ ತೊಟ್ಲಾಗ ಹಾಕಿ ತೂಗಳತ್ಲ ಅನುಷೇದಿ. ಅವ್ರಿಗೆ ತೊಟ್ಲಾಗ ಹಾಕಿ ತೂಗಲಕತ್ಲು. ಎಷ್ಟೋ ವರ್ಷ ದಿನ ಗತಿಸಿ ಹೋಯ್ತು. ಕೈಲಾಸದೊಳಗ ಏನು ಲಕ್ಷ್ಮೀ ಪಾರ್ವತಿ ಸರಸ್ವತಿಗೆ ಚಿಂತೆ ಆಯ್ತು. ನಮ್ಮ ಪತಿಗಳು ಹೋಗಿ, ನಮ್ಮ ಪತಿಗಳು ಯಾವಾಗ ಹೋಗ್ಯಾರ ಎಷ್ಟೋ ದಿನ ಆಯ್ತು, ಹೊಳ್ಳಿ ಬರೋಲ್ರು. ಅಲ್ಲೇ ಇದಾರ, ಇನ್ನ ಅಲ್ಲೇ ಅದಾರ ತಂದಾಕ ಈ ಚಿಂತೆ ಮಾಡೋ ಸಮಯದಾಗ ನಾರದ ಹೋದ. ಏನ್ ಹೇಳ್ತಾನ? ನಾರದು ಹೇಳ್ತಾನ, ಇನ್ನು ನಿಮ್ಮ ಗಂಡುಗಳು ನಿಮ್ ಕಡೆ ಬರಂಗಿಲ್ಲ ಅಂದ. ನಿಮಗ್ ಸಿಗುದಿಲ್ಲ, ಅವರು ನಿಮಗೆ ಗೊತ್ತು ಸಿಗುದಿಲ್ಲ, ನಿಮ್ಮ ಕಡೆ ಅವ್ರು ಬರಂಗಿಲ್ಲ ಅಂದ. ಯಾಕ ಅಂತ ಕೇಳಿದ್ರು ಅವರು. ಭೂಲೋಕದಾಗ ಅನುಸೂಯ ದೇವಿ ತನ್ನ ಪತಿ ಪಾದ ತೊಳೆದು ನೀರು ಹೊಡೆದ 3 ಮಂದಿನ ಕೂಸಾಗಿತ್ತು, ತೊಟ್ಲಾಗ ಹಾಕಿ ತೂಗ್ಯಾಳ ಅಂದ್ರ ಅವಾಗ ಇವ್ರಿಗೆ ಶಿಟ್ಟು ಬತ್ತು. ಅಕ್ಕಿ ಹಂತಕ್ಕೆದಾಳ ನೋಡಿ ಬರ್ಬೇಕಂತೇಳಿ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಕೂಡಿಕೊಂಡು ಎಲ್ಲಿ ಬಂದ್ರು? ಭೂಲೋಕಿಗೆ ಬಂದಿಳಿದ್ರು. ಅನುಸೂಯ ದೇವಿ ಮನಿ ಮುಂದೆ ಹೋದ್ರು. ಏನಾಯ್ತು? ಅನುಸೂಯ ದೇವಿ ಮನಿ ಮುಂದೆ ಹೋಗಿ ಹೇಳ್ತಾರ, ಏನು ಅವಾಗ ನಮ್ಮ ಗಂಡುಗಳು ಎಲ್ಲಿ ಅದಾರ ಅಂತ ಕೇಳಿದ್ರು. ಅವಾಗ ಹೇಳ್ತಾಳೆ, ಈ ತೊಟ್ಲಿ ಒಳಗ ಅದಾರ ನಿಮ್ಮ 3 ಮಂದಿ, ಇವ್ರು ನಿಮ್ಮ ಗಂಡದಾರ ನೀವು ಖುಣ ಹಿಡಿದು ತೋರಿ ಅಂದ್ರು. ಹೇಳ್ತಾಳ ಸತ್ಯ ಅನುಸೂಯ ಮಾತಾ. ಈ ತೋರಿ ತಂದಾಕ್ರ ಅವಾಗ ಇವ್ರು ವಿಚಾರ ಮಾಡಿದ್ರು, ಏನು ಈಗ ಜರ ನಾವು ತೋಳಾಕ್ ಹೋದೇವಂದ್ರ ದೊಡ್ಡವ್ರಾದ್ರಂದ್ರ ಅವ್ ಬದಲಾದ್ರಂದ್ರ ಹೆಂಗ್ ಮಾಡುದ್ರಿ? ಯಾರಿಗಂಡ್ರಿ? ಯಾರಿಗೂ ಲಕ್ಷ್ಮಿ ಗಂಡ ವಿಷ್ಣು, ಹೌದು, ಪಾರ್ವತಿ ಸರಸ್ವತಿ ಇವ್ರು ಏನ್ ವಿಚಾರ ಮಾಡಿದ್ರು? ಗಂಡದಾರ ಬದಲಾದ್ರೆ ಹೆಂಗ ಮಾಡುದು ಅಂತ ಹೇಳಿ ವಿಚಾರ ಮಾಡಿ ಆ ತಾಯಿಗೆ ಹೇಳ್ತಾರ. ಏನಂತ ಹೇಳ್ತಾರ? ಯವ್ವ, ನಮ್ಮ ಗಂಡುಗಳು ನಮಗ್ ಖೂಣ ಸಿಗಲ್ಲ, ನೀನೇ ಹುಡುಕಿ, ನೀನೇ ನಮ್ಮ ಗಂಡದಾರ ಖೂಣ ಮಾಡಿ ಕೊಡು ಅಂದಾಗ ಆಕಿ ಪತಿವರ್ತ ಧರ್ಮ ಇತ್ತಕಿನ. ಅವನಿತ್ತು ಪತಿವರ್ತ ಧರ್ಮದಿಂದ ಆಕಿ ಏನ್ ಮಾಡಿದ್ಳು? ಮತ್ತ ತನ್ನ ಪತಿ ಪಾದ ತೊಳೆದು ಆ 3 ಮಂದಿ ಕೂಸುಗಳಿಗೆ ಹೊಡೆದಳು. ಅವ್ರು ಮತ್ತ ಇದ್ದಕ್ಕಿದ್ದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಆದ್ರು ಬಂಧುಗಳೇ. ಅವಾಗ ಅವ್ರು ಹೇಳ್ತಾರ, ಏನು ಹೆಚ್ಚಿನ ಪತಿವರ್ತ ಧರ್ಮ ನಿನ್ನಲ್ಲಿ ಅದಂದ್ರೆ ಹೆಣ್ಣು ಮಕ್ಕಳಲ್ಲಿ ಎಂತ ಧರ್ಮದ ನೋಡ್ರಿ. ಇದು ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಮಕ್ಕಳು ಬರೇ ಗಂಡನ ಪಾದ ತೊಳೆದು ಹೊಡೆದ್ರ ಧರ್ಮದಿಂದ ದೇವ್ರ ಸುದೆ ಕೂಸಾಗಿ ಆಡ್ಯಾರ ಬಂಧುಗಳೇ. ಕೂಸಾಗಿ ಆಡ್ಯಾರ ಅಂತ ಧರ್ಮ ಯಾರಲ್ಲಿ ಇತ್ತು ಅಂತ ಕೇಳಿದ್ರ ಅದು ಸತ್ಯ ಅನುಸೂಯ ದೇವಿಯಲ್ಲಿ. ಅವರೇ 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳಿದ್ರು, ಇನ್ನು ನಾ ಮುಂದಿನ ಜನ್ಮದೊಳಗ ನೀ ತಾಯಿ ನಮ್ಮನ್ನ 3 ಮಂದಿ ಕೂಸಾಗಿ ಆಡಿಸಿದೆ ಅಂದ್ರ ನಾವೇ ದತ್ತಾತ್ರೇಯ ಹುಟ್ಟತೇವು ಅಂತ ಹೇಳಿಕ್ಷನ್ ತಾಯಿಗೆ ಆಶೀರ್ವಾದ ಮಾಡಿದ್ರು. ಹೌದು, ಇದೇನು ತಾಯಿ ಮಾಡಿರುವಂತ ಧರ್ಮದಿಂದ. ಧರ್ಮ ಅಂತ ಅನ್ನೋದು ಹೆಂಗದ ಕೇಳಿದ್ರ ಧರ್ಮ ಅನ್ನೋದು ಒಂದೇ ಅದ. ಅವ್ರು ಏನಂದ್ರು? ಕರ್ತ ತೀರ್ಥ ದ್ವಾಪಾರ ಕಲಿ 4 ಯುಗ ಅದಾವು, 4 ಕಾಲ ಅದಾವು. 4 ಕಾಲ ಒಳಗಿದಾವು. ಕರ್ತಾ ಯುಗದಾಗ 4 ಕಾಲ, ತೀರ್ಥ ಯುಗದಾಗ 3 ಕಾಲ, ದ್ವಾಪಾರ ಯುಗದಾಗ 2 ಕಾಲ, ಕಲಿಯುಗದಾಗ 1 ಕಾಲ. ಇವು 4 ಕಾಲದ ಮ್ಯಾಗ ನಿತ್ತಂತ ಧರ್ಮ ಒಂದೇ ಕಾಲ ಮ್ಯಾಗ ಒಂದೇ ಕಾಲಿಗೆ ಯಾಕೆ ಬತ್ತು ಅಂತ ಕೇಳ್ತಾರ. ನೋಡ್ರಿ, ಈಗ 4 ಕಾಲಿನ ಮ್ಯಾಗ ನಿತ್ತಿಲ್ಲ ಧರ್ಮ. ಏನು? ಒಂದೇ ಅದ ಧರ್ಮ. ಧರ್ಮ ಏನು? ಧರ್ಮ ಅನ್ನೋದು ಒಂದೇ ಅದ. ಆದ್ರೆ 4 ಕಾಲ ಹೆಂಗದು? ಅದು ಹೆಂಗಾಯ್ತು? ಈ 4 ಕಾಲ ಅವಾಗ ನಮ್ಮ ಮಹಾತ್ಮರು 4 ತಿಂಗಳಗಸ್ಲೆ ಸತ್ಯ ಸಂಘ ಶಿವನಾಮ ಸೇವಾ 4 ತಿಂಗಳು ಮಾಡ್ಯಾರ ಬಂಧುಗಳೇ. ಹೌದಾ? 4 ತಿಂಗಳು ಮಾಡ್ಯಾರ ಅಂತ ಹೇಳಿ ಅವಾಗ ಏನಾಗ್ಯದ? ಅದು 4 ಕಾಲ ಅಂತ ಹೇಳಿ ಧರ್ಮ. ಹೌದಾ? ಆಗ್ಯದವಾಗ. ಈಗ ನೋಡ್ರಿ, ಭೂಮಿ ಮ್ಯಾಲ 10 ತಲೆ ಹೋದ ರಾವಣ. ಹೌದಾ? ಹೌದಿಲ್ರಿ? 10 ತಲೆವಾದ ರಾವಣ, 9 ತಲೆವು ನೌಕೋಟಿ ನಾರಾಯಣ. ಹೌದು. 8 ತಲೆವು ಬಾಣಾಸುರ. 7 ತಲೆವು ಭೂಮಿ ಹೊತ್ತ ನಿಂತ ಆದಿಶೇಷ. 6 ತಲೆವು ಷಣ್ಮುಖ. 5 ತಲೆವು ಪಂಚಮುಖದ ಪರಮಾತ್ಮ. 4 ತಲೆವು ಬ್ರಹ್ಮ. 3 ತಲೆವು ದತ್ತಾತ್ರೇಯ. 2 ತಲೆವು ಅಗ್ನಿ ನಾರಾಯಣ. ಇದು ಕರಿ ತಲೆ ಮಾನವ ಒಂದೇ ಯಾಕೆ ಉಳಿತಪ್ಪ? 10 ತಲೆ ಇದ್ದುಲ್ಲ. 10 ತಲೆ ಇದ್ದು ಕರಿ ತಲೆ ಮಾನವ ಒಂದೇ ತಲೆ ಯಾಕೆ ಉಳಿತು ಮಾಡು ಮಾಸ್ತರ್? ನೀ ಹೇಳಿ.
ನಾಲ್ಕು ಕಾಲ ಮ್ಯಾಗ ನಿತ್ತಂತ ಧರ್ಮ ಒಂದೇ ಕಾಲಿಗೆ ಯಾಕೆ ಬತ್ತತ್ ನನಗೆ ಕೇಳ್ತಿ. ರಾವಣನ 10 ತಲೆ ಹಿಡ್ಕೊಂಡು ಕಲಿಯುಗದಾಗ ಒಂದೇ ತಲೆಗೆ ಬತ್ತು, ಯಾಕೆ ಬತ್ತು? ಇದ್ರಂತೆ ನೀವು ಮಾತಾಡುವಂತ ಮಾತು ಹೆಂಗದ ಕೇಳಿದ್ರ, ಹೆಂಗ ಧರ್ಮ ಅಂತಕ್ಕಂಥದ್ದು ಒಂದೇ ಅದ. ದಾನದಾಗ ಬಹಳ ಥರ ಅದಾವು. ದಾನ, ವಿದ್ಯಾದಾನ, ಭೂದಾನ, ಗೋದಾನ, ವಸ್ತ್ರದಾನ, ಬೆಳ್ಳಿ ದಾನ, ಬಂಗಾರ ದಾನ, ಇಂಥವು ಹಲವಾರು ದಾನಗಳದಾವ್. ಖರೆ ಧರ್ಮ ಅಂತಕ್ಕಂಥದ್ದು ಒಂದೇ ಅದ. ನಮ್ಮಲ್ಲಿ ಇತ್ತಂದ್ರೆ ಧರ್ಮ ಅಂತ ಇತ್ತಂದ್ರ ಧರ್ಮ ಅಂತಕ್ಕಂಥದ್ದು ಧರ್ಮ ಬಿಡಬಾರ್ದು ಯಾವಾಗಲಿ ಮನುಷ್ಯ. ಏನ್ರಿ ಧರ್ಮ ಬಿಡಬಾರ್ದು ಅಂತ ಹೇಳಿ ಧರ್ಮ ಶ್ರೇಷ್ಠ ಅಂತ ಮಾತು ನಮ್ಮದ. ಇಲ್ಲಿ ಧರ್ಮನೇ ಶ್ರೇಷ್ಠ ಅನ್ನುವಂತ ಮಾತನ್ನ ನಾವು ನಿಮ್ಮ ಮುಂದೆ ಹೇಳಿದದ. ಇನ್ನೊಂದು ಮಾತು ಕೇಳಿದ್ರು, ಏನು? ಕೈಲಾಸದಾಗ ಅಮೋಕ್ಷದ ಮುತ್ಯ, ಅಮಶಿದ ಮುತ್ಯ ಏನು ಮರ್ತ್ಯ ಲೋಕಕ್ಕೆ ಬರುವಂತ ಸಂದರ್ಭದೊಳಗ ಏನಾಗ್ಯದ? ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಬಡವಗ ಭಾಗ್ಯ, ಬಂಜಿಗೆ ತೋಟ್ಲ, ಮಳಿ ಕಿಲ, ಬೆಳಿ ಕಿಲ, ಕಾಮಧೇನು ಕಲಪವೃಕ್ಷ, ಮುಂದ ನಂದಿ ಎಂದು ತಂದಿ. ಹೌದು, ಇವ್ರನ್ನ ಕರ್ಕೊಂಡು ಬಂದಿದ್ದಾನ. ಹಿಂಗ ಅಮೋಕ್ಷದ ಮುತ್ಯ ಗುರುವಿನ ಕರ್ಕೊಂಡು ಮರ್ತ್ಯಕ್ಕೆ ಬಂದಾನ. ಬರುವಾಗ ನಂದಿಗೆ ಝೂಲ ಯಾರು ಹೊಲಸಿದ್ರು? ಕೊಂಬ ಯಾರು ಹಾಕಿದ್ರು? ಕೊಂಬೆ ಯಾರು ಹಾಕಿದ್ರು? ಅದಕ್ಕೆ ಆರತಿ ಯಾರು ಮಾಡಿದ್ರು? ಹೊಲಸದವ್ರು ಯಾರು? ಹಾಕದವ್ರು ಯಾರು? ಬರ್ತಿದ್ರೆ ಹೇಳ್ರಿ, ಬರ್ಲಿಕ್ಕಂದ್ರ ಬರಾಲತ್ ಹೇಳ್ರಿ. ಝೂಲ್ ಯಾವಾಗ ಬಂದದ್ರಿ? ಹೇಳ್ಬೇಕಾಗ್ಯದ ನೀವು. ಪ್ರಥಮದಾಗ ಹೇಳುದಿಲ್ಲಿ ಏನು? ಝೂಲ ಯಾರು ಹಾಕಿದ್ರು? ಆರತಿ ಯಾರು ಮಾಡಿದ್ರು? ಆರತಿ ಯಾರು ಮಾಡಿದ್ರು? ಪ್ರಥಮದೊಳಗ ಝೂಲ ಯಾರು ಹಾಕಿದ್ರು ಅಂದ್ರೆ ಆದಿಶಕ್ತಿ ಮತ್ತ ಆದಿನಾರಾಯಣ. ಇದು ಹೇಳುದು ನಾ ಎಲ್ರಿ ಕೈಲಾಸದ ಸುದ್ದಿ ಹೇಳತ್ತೀನ್ರಿ ನಿಮ್ಗೆ. ಆದಿಶಕ್ತಿ, ಆದಿನಾರಾಯಣ. ಹೌದು, ಇವರು ಝೂಲ ಹಾಕ್ಯಾರ. ಆರತಿ ಯಾರು ಮಾಡ್ಯಾರ ಅಂದ್ರೆ ಆದಿಶಕ್ತಿನೇ ಆರತಿ ಮಾಡಿ ಲೋಕ ಕಳಿಸ. ಇದು ನಮ್ದು ಹಿಂಗದ. ಇದು ನಮ್ ಹಿರಿಯರು ಹೇಳ್ಯಾರ, ಇದು ನಮ್ಗೆ ಗೊತ್ತ ಹಿಂಗದ. ಇದು ಅಲ್ಲ ಅಂದ್ರೆ ನೀವ್ ಹೇಳಿ ಮುಂದಿನ ಸಂಧಿ ಹೇಳುದು. ಪ್ರಥಮದೊಳಗ ಆದಿಶಕ್ತಿ, ಆದಿನಾರಾಯಣ ಇವರು ಕೂಡಿಕೊಂಡು ನಂದಿಗೆ ಝೂಲ ಹಾಕಿ ಆರತಿ ಮಾಡಿ ಕಳಿಸ್ಯಾರ. ಇದು ನಿಮ್ ಪ್ರಶ್ನೆದ ಉತ್ತರ ಹಿಂಗದ. ಮತ್ತೇನ್ ಕೇಳ್ಯಾರ ಅವರು? ಇದು ಅಮೋಕ್ಷದ್ರ ಬದಲ್ ಈ ಪ್ರಶ್ನೆ ಅವ್ರು ಕೇಳಿದ್ರು. ಹೌದು, ನಾವೊಂದು ಮಾತು ಕೇಳಿದ್ನಿ ಅವ್ರಿಗೆ. ಏನ್ ಕೇಳಿದ ಅವ್ರಿಗೆ? ಹೆಣ್ಣು ಮಕ್ಕಳಿಗೆ ನೋಡ್ರಿ, ಹೆಣ್ಣು ಮಕ್ಕಳಿಗೆ 5 ಭೂಷಣಗಳದಾವ. 5 ಭೂಷಣಗಳು ಅದಾವ. ಒಂದು ಬಳಕ ಕೊಳ್ಳಾಗ ತಾಳಿ, ಹಣಿ ಮ್ಯಾಲ ಕುಕುಮ, ಕೈಯಾಗ ಹಸರ ಬಳಿ, ಮೂಗಿನೊಳಗೆ ಮೂಗುಬೊತ್ತ, ಕಾಲೊಳಗೆ ಕಾಲುಂಗ್ರ. ಇವು ಹೆಣ್ಮಕ್ಳಿಗೆ ಲಗ್ನ ಆಗ್ಯದ ಇಲ್ಲ ಗುರ್ತು ಹಿಡಿಬೇಕಾದ್ರ ಇವು ಹೆಣ್ಮಕ್ಳಿಗೆ 5 ಭೂಷಣ ಅದಾವು. ಇದು ಹೇಗೆ ಹೆಣ್ಮಕ್ಳಿಗೆ ಲಗ್ನ ಆಗ್ಯದಪ್ಪ ಅತ್ತಾರ ಗುರ್ತು ಹಿಡಿತೇವು. ಹಂಗ ಗಂಡ ಮಕ್ಕಳಿಗೆ ಖೂಣ ಹಿಡಿಬೇಕಾದ್ರೆ ಏನ್ ಖೂಣ ಅದ ತಂದ ಕೂಡಲೇ ಅಂದ್ಕೊಂಡು ಏನ್ ಹೇಳಿದ್ರ ಅವರು? ಹಿಂದಕ್ಕೆತ್ತ ಹೊಣ್ಣುಗ್ರ. ಹೊಣ್ಣುಗ್ರ ಇತ್ತು, ಅದು ಈಗಿಲ್ಲ. ನಾ ಹಿಂದಕ್ಕಿಂದ ಕೇಳಿಲ್ಲ ನಿಮಗ್. ಈಗ ನಡೆದಿದ್ದೆ ಕೇಳತ್ತೀನಿ ನಾ ನಿಮಗ್. ಇನ್ನೊಂದ್ ಹೇಳಿದ್ರು, ಏನ್ ಖೂಣ ಅದ ಕೇಳಿದ್ರ ಸತ್ತ ಬಳಕ ಅಡ್ಡ ಒಯ್ದ್ರ ಅದು ಲಗ್ನ ಆಗಿಲ್ಲತ್ತಾರ. ಹೌದು, ಗಜಾದಾರ ಕುಂಡ್ಸದ್ರ ಅಂದ್ರೆ ಲಗ್ನ ಆಗ್ಯದ ತಿಳ್ಕೊಳ್ಳೋದು. ಸತ್ತ ಬಳಕ ನೀವೆಲ್ಲಾ ಹಿರಿಯಾರು ನೋಡ್ರಿ, ಎಕ್ಕಿ ಗಿಡಕಿ ಪೂಜೆ ಮಾಡ್ತಾರ. ಹೌದು, ಶುದ್ಧ ಮಾಡ್ಬೇಕ. ಸತ್ತ ಬಳಕ ಹೆಣ ತಗೊಂಡು ಮಾಡುದೇನದ್ರಿ? ಇದ್ದ ಸುದ್ದಿಗೆ ಮಾತಾಡ್ರಿ. ಏನ್ ನಡೆದ ಅದನ್ನ ಮಾತಾಡ್ರಿ. ಸತ್ತು ಈಗ ವಯಸ್ಸಿಗೆ ಬಂದ ಒಂದು ಹುಡುಗಿ ಏನಾರಿ ಆಗಿ ಸತ್ತ, ಅವ್ನ ಏನ್ ಮಾಡ್ತೀರಿ? ಅದು ಏನು ಶುದ್ಧ ಮಾಡ್ಬೇಕಪ್ಪ, ಅಡ್ಡ ಒಯ್ಯಬಾರ್ದು ಅಂತ ಹೇಳಿ ಒಂದ್ ಎಕ್ಕಿ ಗಿಡಕ್ಕೆ ಒಯ್ದು ಪೂಜೆ ಮಾಡಿ ಅವನು ಶುದ್ಧ ಮಾಡಿ ದಂಡ ಮಾಡ್ತೀವಿ. ಹೌದಿಲ್ಲ? ಸತ್ತ ಬಳಕಿದು ಇದು ಸತ್ತ ಬಳಕಿನ ಸುದ್ದಿ. ಇದ್ದಾಕರಿನ ಸುದ್ದಿ ಮಾತಾಡ್ರಿ. ಸತ್ತಾಕಿನ ಸುದ್ದಿ ತೊಗೊಂಡು ಏನ್ ಮಾಡೋದು? ಇಲ್ಲಿ ಹಿಂದಕ್ಕಿತ್ತು ಹೊಣ್ಣುಗ್ರಿ, ಈಗ ಯಾಕೆ ಹೋಯ್ತದು? ಅದೇನು ಹೋಗ್ಯದ? ನಿಮಗ್ ಬರ್ತಿದ್ರ ಬರ್ತದ ಅಂತ ಹೇಳ್ರಿ, ಫಸ್ಟ್ ಬರಲ್ಲ ಅಂತ ಹೇಳ್ರಿ. ಐತಿ ಹಬ್ಬ. ಐತಿ ಅಂದ್ರೆ ಎಲ್ಲಿ ಅದು? ಇಲ್ಲ, ಹೊಣ್ಣುಗ್ರು ಹೇಳ್ಯಾರ ಅವ್ರು. ಹೊಣ್ಣುಗ್ರು ಆದ್ರಿ ಅದು ಲಗ್ನದಾಗ ಹಾಕ್ತಾರ. ಈಗ ನಮ್ಮ ಬಲ್ಯಕ್ಕಿಲ್ಲ, ಅದಕ್ಕೆ ಕೇಳತ್ತೀನಿ ನಾ. ಮನ್ಯಾಗ ಇಡ್ತಾರೇನ್ರಿ? ಅದೇ ಯಾಕೆ ಇರ್ಲಿ, ಯಾಕಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಸಭಾ ಪಂಡಿತರು ಶಾನ್ಯಾರಿದ್ದೀರಿ, ಯಾಕಂದ್ರೆ ತತ್ವಜ್ಞಾನಿಗಳಿದ್ದೀರಿ. ಹೌದ್ರಾ? ಯಾಕಂದ್ರೆ ಇಲ್ಲಿ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳ ಇಲ್ಲ. ಬಲ್ಲವರು ಇದ್ದು ಬಲ ಇಲ್ಲ, ಸಾಹಿತ್ಯದ ಬಲ ಎಲ್ಲಾರು ಇಲ್ಲಿ ಸರ್ವಜ್ಞ ಹೇಳ್ಯಾರ. ಐತಿ ಅಂದ್ರೆ ನಂದೇನು ಅಡ್ಡಿ ಇಲ್ಲ. ಇನ್ನೊಂದು ಮಾತು ಹೇಳ್ತೀರಿ ನೀವೇ ಹಿರಿಯಾರ. ಏನು? ಗಂಡ ಮಕ್ಕಳಿಗೇನು 10 ಆಳದ್ರೆ ಏನು? 10 ಆಳಬೋದವ.
ಅದಿರಿಲ್ಲ ಹಿರಿಯರ್ ನೀವು ಅನು ಮಾತ ಏನು ಈ ಗಂಡ ಮಕ್ಕಳಿಗೆ ಎದ್ರ ಖೂನು ಆಳ್ತಾರ ಅವ್ರು. ಹೌದು. ಅವನಿಗೆ ಖೂನ್ ಇಲ್ಲ. ಹಾ ಹಾ ನಾವು ಆದದ ಇದ್ರಾಗ ನಾನ್ ನೀವು ಹೇಳು ಮಾತ ಹೆಣ್ಣು ಮಕ್ಕಳಿಗೆ ಲಗ್ನ ಒಂದದ ಹಾ ಮತ್ತೊಂದು ಚಾಜ ಇಲ್ಲ. ಹಾ ಹಾ ಹೆಣ್ಣು ಮಕ್ಕಳಿಗೆ ಒಂದ್ ಆಯ್ತಂದ್ರ ಮುಗಿತ ಅವ್ರದ್ದು ಮುಗಿದು ಹೋಯ್ತದು. ಮುಂದೆ ಮುತ್ತೈತ ಅನ್ಕೋ ಬರ್ದಿಲ್ಲ, ಚಾಜಕ್ಕೂ ಬರಂಗಿಲ್ಲ. ಅವ್ರು ಎದಕ್ಕೂ ಕರೆಯಲಿ ಬಿ ಎದಕ್ಕೂ ಕರ್ಯಾರ ಬೋರ್ಡ್ ಇಲ್ಲ ಬಸ್ ಹತ್ತಾರ. ಹೌದು. ಗಂಡ ಮಗನಿಗೆ ಹಾ, ಹಾ. ಗುಣ ಉಳಿಸ್ಬೇಕಾದ್ರ ಹತ್ತಾಳ್ಬಹುದು. ಅವೇನ ಗಂಡಸೇ ಗಂಡಸ. ಹಾ ಹಾ ಇದು ನಿಮ್ಮ ಸಂಸ್ಕಾರ ಐತೆ ಇಲ್ಲ ಇದು ಗ್ರಾಮೀಣ ಭಾಷಾದೊಳಗ ಅತ್ತಾರ ಹೆಂಗ ಹಾ ಹಾ ಮತ್ ಹೆಂಗ ಕೋನ್ ಉಳಿತದ್ರಿ? ಕೂನ್ ಸಿಗ್ತದ ಹೆಂಗ ಕೋನ್ ಉಳಿತದ ನಾನ್ ನಿಮ್ಗೆ ಏಸುಗ್ರ ಹಣ್ಣುಗ್ರ ಏಸತ್ತ ಹಣ್ಣುಗ್ರ ಐತಾರ ಅವ್ರು. ಐತೆ ಅಂದ್ರೆ ನಮ್ದೇನ್ ತೊಂದ್ರೆ ಇಲ್ಲ. ಹೌದು. ಇರ್ಲಿ ಅದು ಹಣ್ಣುಗ್ರ. ಹಾ. ಹಣ್ಣುಗ್ರ ಅದಂದ್ರೆ ಗಂಡ ಮಕ್ಳು ಹಿಂಗ ಯಾಕಂತಾರ. ಮತ್ತೊಂದ ಹಣ್ಣುಗ್ರ ಹಾ ಹಣ್ಣುಗ್ರಿ ಎತ್ತಪ್ಪ ಅಂದ್ರೆ ಗಂಡ ಮಗನಿಗೆ ಏನೋ ಹತ್ತಾಳದ್ರಿ ಅಂತ ಹಿಂಗತ್ತಾರ. ಇದು ಯಾಕೆ ನೋಡ್ರಿ ವಿಚಾರ ಮಾಡ್ರಿ ನೀವು. ಹಂಗೆ ಯಾಕಂದ್ರೆ ನಂದೇನು ಹಂಗೇನು ಅಡ್ಡಿಲ್ಲ. ಹಾ ಹಾ ಅದಕ್ಕೆ ಬಹಳಷ್ಟು ಮಾತನಾಡದೆ ಹೌದು. ಅವ್ರು ಎಷ್ಟು ಮಾತಾಡ್ಯಾರ ಅಷ್ಟು ಇದನ್ನ ತಿಳ್ಕೊಳ್ಳೋದದ. ಹಾ ಇನ್ನೊಂದು ವಿಷಯ ಮಾತಾಡೋರು ಏನು ಅತ್ನಿ ತಾಲೂಕ ಬಾಳ ಒಳ್ಳೆ ಮಾತ. ಹಾ ಹಾಡು ಹಾಡುವಾಗ ಹೌದು. ನಮ್ಮ ವಿಜುಗೌಡ್ರು ನಮ್ಮ ಹಾ. ಎಲ್ಲಾನ ಕೂಡಿ ಹೇಳಿದ್ರು ಅವರು ಏನು? ಅತನಿ ತಾಲೂಕ ಶೇಗುಣಶಿ ಊರ. ಹೌದು. ನಾ ಹೇಳಿದ್ನಿ ತಳಕೊತ್ತು ಅತ್ನಿ ತಾಲೂಕಿ ಗೌಡ್ರ ಅದು ಅತನಿ ತಾಲೂಕು ಶೇಗುಣಶಿ ಬರ್ತದ. ನಾ ಅಲ್ಲಕ್ಕಾಗಿ ಇವ ನಮ್ಮ ಮಲ್ಲಾನ್ ಏನಂದ ಬಬಲೇಶ್ವರ ಹತ್ಯಾಗ ಬರ್ತದ್ರಿ ಅಂತ. ಇಲ್ಲೊಂದು ಶಗುಣಿಸಿ ಅದ ಅದು ಮಾಡಿದ್ವಿ ನಾವು. ಅದು ಬಹುಶಃ ಯೂಟ್ಯೂಬ್ ದಾಗ ಇರಬಹುದು. ಹಾ ಹಾ ನಾವೇನು ಸುಳ್ಳ ಮಾತಾಡೋರಲ್ಲ. ಹಾ, ಹಾ. ನಾ ತಳಕ್ ಕೂತ್ ಏನಂದಿ ಅತನಿ ತಾಲೂಕ್ ಶೇಗುಣಿಸಿ ಅಂತ ನಾ ಅಂದಿದ. ಹಾ ಹಾ ಇವ ನಮ್ಮ ಹುಡುಗ ಏನಂದ ಬಬಲೇಶ್ವರ ಹತ್ಯಾಕ ಶೇಗುಣಿಸಿ ಅಂತ ಇವ ಅನ್ನ. ಹೌದು. ಏನ್ರಿ ಹೌದಿಲ್ರಿ? ಹಾ. ಹಾ ಇದ್ರಾಗ ನೀವು ಬಬಲೇಶ್ವರ ತಾಲೂಕು ಮಾಡಿ ಸಿದ್ಧ ಮಾಡ್ರಿ ಒಂದು. ಹಾ, ಇಲ್ಲ. ಅತನಿ ತಾಲೂಕು ಸಿದ್ಧ ಮಾಡ್ತೀನಿ ಅಂತ ಅವ್ರಂದ. ಹಾ ಹಾ ಅತ್ನಿ ತಾಲೂಕಿ ನಾ ಅಂದುದು ಅತನಿ ತಾಲೂಕ ಶೇಗುಣಿಸಿ ಊರು. ಹಾ ನೀವು ತೆಗಿತಿದ್ರೆ ಯೂಟ್ಯೂಬ್ ದಾಗ ತೆಗಿರಿ. ಅತನಿ ತಾಲೂಕು ಶೇಗುಣಿಸಿ ಊರತ್ ನಾ ತಳಕ್ ಕೂತ್ ಹೇಳಿದ. ಹಾ. ಯಾರಿಗೆ ವಿಜುಗೌಡ್ಗ. ಅಟ್ರೊಳಗೆ ಇವ ನಮ್ಮ ಹುಡುಗಿ ಆನಂದ ಬಬಲೇಶ್ವರ ಹತ್ಯಾಕ ಇಲ್ಲ ಇರ್ಬಹುದು ಇಲ್ಲ ಕರೆ ಆದ್ರ ಅಂದ. ಹೌದು. ಅದು ಮಾತಿನ ವೇಗದಾಗ ಹಾಡಿನೊಳಗ ಹೋಯ್ತ ಜೋಲಿ. ಹೌದು. ಹೋಲಿ ಅಂತ ನಾ ಬಿಟ್ಟ. ಹಾ. ಆದ್ರೂ ಏನು ಅತನಿ ತಾಲೂಕು ಶೇಗುಣಿಸಿ ಊರದು. ಖರೆ ಅದ. ಸಿದ್ದಾಪ್ ಮಹಾರಾಜರು ಮತ್ತ ನಮ್ಮ ಬಬಲೇಶ್ವರ ಸದಾಶಿವ ಮುತ್ತಿಯವರು ಬಬಲಾದಿ ಸದಾಶಿವ ಮುತ್ತಿಯವರು ಹಾ. ಮಾಡಿದ ಪವಾಡ ಅದು ಇಲ್ಲಿ ಹಾ ಹಾ ಅತನಿ ತಾಲೂಕು ಶೇಗುಣಿಸಿ ಊರಾಗೆ ಅದಂತ ಮಾತನ್ನ ಹೇಳಿ ಹಾ ಹಾ ಆದಿಲ್ರಿ. ಹಾ ಹಾ ಕೊಡ್ರಿ ಮಾಯ ಕೊಡ್ರಿ. ಮಾತ ಇಲ್ಲಿ ಏನಾಗ್ಯದ ಅಂದ್ರಿ ಅತನಿ ತಾಲೂಕು ಶೇಗುಣಿಸಿ ಅಂತ ನಾ ಅಂದಿದ. ಹಾ ನಮ್ಮ ಹುಡುಗ ಏನಂದಾನ ಬಬಲದಿ ಕಡೆ ಒಂದದ ತಲೆ ಬಬಲೇಶ್ವರ ಹತ್ಯಾಗ ಶೇಗುಣಿಸಿ ಅಂತ ಇವ ಅಂದಾನ. ಹಾ ಮತ್ತೀಗ ನಾ ಏನ್ ಅದನ್ನೇ ಅದ ತಿಳಿಸಿದ್ದು ಮಾಡಲ್ಲ. ಅತನಿ ತಾಲೂಕು ಶೇಗುಣಿಸಿ ಅಂತ ನಾ ಅಂದುದು ಖರೆ. ಹಾ ಇನ್ನು ಹೊಣ್ಣುಂಗ್ರದ ಒಂದೇ ನಂದು ವಿನಂತಿ, ಮತ್ತೊಂದು ಏನಿಲ್ಲ. ಹಾ ಏನು ಹೊಣ್ಣುಂಗ್ರ ಐತಿ ಇನ್ನೂ ಆದ್ರೂ ಕೂಡ ಮದ್ವಿ ಚಾಜ್ದಾಗ ಹಾಕೋತ ಬಂದಾರ. ಏನು ಐತಿ ಅಂತ ಅವ್ರಿಗೆ ಕೇಳ್ಯಾರ. ಅದು ಇದ್ದುದು ಮಾತ್ರ ಕರೆಯದ. ಇನ್ನೂ ಆದ್ರೂ ಮದುವೆಯಾಗ ಮಾತ್ರ ಹಾಕ್ತಾರೆ. ಈಗ ಪ್ಯಾಶನ್ ಬಂದ. ಮೊದಲು ಧೋತ್ರ ಉಟ್ಕೊಂಡು ಹಾಡು ಹಾಡ್ತೀವಿ. ಈಗ ನೀವು ಪೈಜಾಮ್ ಹಾಕಿದೀವಿ, ನಾವು ಜೀನ್ಸ್ ಪ್ಯಾಂಟ್ ಹಾಕೀನಿ. ಇಷ್ಟೇ ಫರಕ್ ಆಗ್ಯದ. ಯಾಕ್ರಿ ಐತಲ್ರಿ? ಅದಕ್ಕೆ ಇದಕ್ಕೆ ನೋಡು ಇಲ್ಲ ಅಂತ ನೀವು ಅಂದ್ರಿಲ್ಲ. ನೀವೇನು ಹಾಕರಿ ಇರ್ತದಲ್ಲ. ಹಾ ಹೌದು. ಹಾ ಅದನ್ನ ಹೇಳಕ್ಕ ಅದನ್ನ ಹೇಳ್ರಿ. ಹಾ ನಾ ಮಾತಾಡೋ ಮಾತು ಇಲ್ಲಿ ಅದು ನಿಮಗೆ ತಿಳಿದದ ನೋಡೋದು. ಹೆಣ್ಮಕ್ಳು ಕೊಳ್ಳಾಗ ತಾಳಿ ಇರ್ತದ, ಹಣಿ ಮೇಲೆ ಕೂಕಮ್ ಇರ್ತದ, ಕಾಲ ಏರ್ರಿ ಒಯ್ದು ಬಿಚ್ಚಿ ಇಟ್ಟಾರನವರು ಇಟ್ಟಿಲ್ಲ. ಅವ್ರು ಖೂಣ ಹಿಡಿತಾರೆ. ಈಗ ಕಾಕ ಅನ್ನೋ ವಿಷಯ ಹೇಳ್ತೀನಿ. ನಿಮಗೆ ಹಣ್ಣುಗ್ರು ಹಾಕಿದ್ರಂದ್ರೆ ಅದನ್ನ ನಿಮ್ಮ ಕೊಳೆಯಾಗಿ ಹಾಕಿಲ್ಲ. ಇಲ್ಲ ಅಪ್ಪಾಜಿ ಅವ್ರು ಹೇಳೋದು ಕರೆಕ್ಟ್ ಅದ. ನೀವು ಕೇಳಿದ ಮಾತು ಹಾ ಏನ್ ಐತೆ ಅಂತ ಕೇಳಿರಿ. ಹೊಣ್ಣುಂಗ್ರ ಐತೆ ಅಂತ ಹೇಳಿವಿ. ನಮಗೆ ಹೆಂಗ್ ಚಾರ್ಜ್ ಬೇಕು ನಮ್ಗೆ ಹೆಂಗ್ ನಾ ಹೇಳುತ್ತ ನಮ್ಮ ಸರ್ ಇಲ್ಲಿ ಕೇಳಿದ್ರೆ ಖೂಣ ಹಿಡಿಬೇಕಾದ್ರೆ ಈ ಸದ್ಯ ಏನದ ಕೇಳಿ ನಾ ಹೊಣ್ಣುಂಗ್ರ ಐತತಿ ಅಂತ ಹೇಳಿನಿ. ಹಾ. ಅದನ್ನ ಬಿಟ್ಟು ಮತ್ತೊಂದು ಯಾವ್ದೈತಿ ಇಲ್ಲತ್ತ ಹೇಳಿರಿ ನೀವು. 10 ಆಳ್ಬೋದು ಅಂತ ಹೇಳಿರಿ. ಕರೆ ಇಲ್ಲ ಅಂತ ಹೆಂಗ ಅಂದ್ರಿ ನೀವು? ಯಾವ್ದು? ಹೊಣ್ಣುಂಗ್ರ ಹಾಕ್ಯಾರೋ ಏನು ಇಲ್ಲೋ? ಇಲ್ಲ ಇದ್ದದ್ ಯಾವ್ದ? ನಾ ಹೇಳುದು ಕೇಳ್ರಿ. ಹೊಣ್ಣುಗ್ರ ಮೊದಲ ಹಾಕ್ಯಾರ ಅಂತ ನೀವು ಹೇಳ್ತೀರಿ. ಹೌದು ಇತ್ತು ಹಿರಿಯರು ಹೇಳ್ತಾರ. ಈಗಾದ್ರೂ ಹಾಕತ್ತಾರ. ರಾಮನ ಕಾಲದಾಗ ಸೀತಾದೇವಿ ಸುದೆ ಹಾ ಹನುಮಂತ ಖೂಣ ಕೊಟ್ಟಾಳ್ರಿ. ಹಾ. ಉಂಗುರು ಖೂಣ ಕೊಟ್ಟಾಳ್ರಿ. ಏನ್ರಿ ಇತ್ತದು ನಾ ತಪ್ಪನಲ್ಲ. ಸೀತಾದೇವಿ ಖೂಣ ಕೊಟ್ಟಾಳ ಹನುಮಂತಗೆ. ಅವಾಗ ಈ ಖೂಣ ಹಿಡಿಬೇಕಂದ್ರ ಹಾ, ಹಾ. ಆಗಿನ ಕಾಲದಾಗ ಇತ್ತು. ಅವಾಗೂ ಹೆಣ್ಮಕ್ಳಿಗಿದ್ದು ಹಾ. ಈಗೂ ಇತ್ತಪ್ಪ ಅಂದ್ರ ಈಗ ಇವ್ರು ಖೂಣ ಹಿಡಿಬೇಕಾದವ್ರಿಗೆ ಖೂಣ ಏನೈತಿ
ಮಾಸ್ತರ ನನ್ನ ಮಾತಿನ ಅರ್ಥ ಪ್ರಶ್ನೆ ನೀ ಹೇಳುದು ಸತ್ಯ ಅದ. ಹಾ. ಹೊಣ್ಣುಂಗ್ರ ಐತತ್ ನಾ ಹೇಳಿ ನೀನು ಈಗ ಕೇಳಲ್ಲ. ಹೆಣ್ಮಕ್ಳು ತಾಳಿ ತೆಗೆದಿಡ್ತಾರೆ ಇಲ್ಲಿ ತೆಗೆದಿಡಲ್ಲ. ನೋಡು, ಹಿಂದಿನ ಕಾಲ ಈಗಿನ ಕಾಲ ಹೇಳಕ್ ಹೋಗ್ಬೇಡ. ಮೊದಲು ಕೇಳಿ, ನಡೆದುದೇನು? ಕೃತಾಯುಗದಾಗ 1,00,000 ವರ್ಷ ಬದುಕ್ತಿದ್ರು. ಕೃತಾಯುಗದ ಎಲ್ಲಿ ತಿಳಿತ ನಾನು ಒಂದೇ ವಿನಂತಿ ಅದ, ಏನ್ ಐತೆ ಅಂತ ಕೇಳಿಲ್ಲ, ನನಗೆ ಗೊತ್ತಿದ್ದ ಹೇಳಿನಿ. ಅದು ಯಾವ್ದೈತೆ ಅದನ್ನ ಅಷ್ಟೇ ನೀವು ಹೇಳ್ರಿ, ಮತ್ತೇನಿಲ್ಲ. ಇಲ್ಲ ನಿಮಗೆ ಐತೆ ಅಂದ್ರ ಎಲ್ಲಿ ಕೇಳ್ರಿ, ಒಂದ್ ಮಾತು ಕೇಳ್ರಿ. ಈಗ ಮಾಸ್ತರ್ ಏನತ್ತಾನ, ಹೊಣ್ಣುಗ್ರ ಐತಿ ಅತಾನ. ಇಲ್ಲಿ ಹಿರಿಯರು ಹೇಳಿದ್ರು, ಏನ್ ಹೇಳಿದ್ರು? ಹೊಣ್ಣುಗ್ರ ಐತಿ ಅಂದ್ರ ನಾ ಐತಿ ಹಾಕ್ಯಾರ, ಹೋಗಿ ಜಗಲಿ ಮೇಲೆ ಇಟ್ಟಾರತ್ ಅವ್ರು ಹೇಳ್ಯಾರ. ಎಲ್ಲಿ ಅದ್ರಿ ಅಂತ ಕೇಳಿದ ಕೂಡಲೇ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಾರ ಹೇಳ್ಯಾರಿಲ್ಲ. ಐತೆ ಹೇಳ್ಯಾರ. ಖೂಣ ಹಿಡಿಬೇಕಾದ್ರ ಅವ್ರಿಗೆ ಖೂಣಿ ಅನ್ನದ ಅದ್ ನೀ ಹಾಕೋಬೇಕಲ್ಲ, ನೀ ಯಾಕೆ ಬಿಟ್ಟು ಬಂದಿ? ನೀನೇ ಬಿಟ್ಟು ಬಂದಿದ್ದೆ, ಅದನ್ನ ಹೇಳು. ನಾ ಐತಪ್ಪ ಅದ್ ನಾ ಹೇಳಿನ, ಮತ್ತೆ ಇದನ್ನ ಬಿಟ್ಟು ಯಾವ್ದೈತೆ ಅಂತ ಅಲ್ಲ ನೋಡ್ರಿ, ಹೊಣ್ಣುಗ್ರದಾರ ಹಾಕಿದ್ರ ಹೆಣ್ಮಕ್ಳು ಹೊಣ್ಣುಂಗ್ರ ಐತೋ ಏನಿಲ್ಲೋ? ಹೊಣ್ಣುಂಗ್ರ ಇತ್ತೋ ಏನ್ ಇಲ್ಲೋ? ಈಗ ಎಲ್ಲಿ ಹೋಯ್ತು? ತಾಳಿ ಹೆಣ್ಮಕ್ಳು ಕೊಳ್ಳಾಗ ಐತೇನಿಲ್ಲೋ? ಐತಿ ಇಲ್ಲೋ? ಐತಲ್ಲ, ಈಗ ಐತಿಲ್ಲ. ಅದನ್ನ ಬಿಟ್ಟು ನನಗೆ ಉತ್ತರ ಗೊತ್ತಿಲ್ಲ. ಎಲ್ರಿ ಹೋಗ್ಯದನು? ಅದು ಎಲ್ರಿ ಹೋಗ್ಯದನು? ಹೆಣ್ಮಕ್ಳು ಕೊಳ್ಳಾಗ ತಾಳಿ ಎಲ್ರಿ ಹೋಗ್ಯದನ್ರಿ ಕಾಕ? ಐತಿಲ್ರಿ. ಮತ್ ಹಂಗ ಇರ್ಬೇಕಲ್ರಿ, ಯಾಕೆ ತೆಗದ್ರದು? ಸರ್, ದೈವೆಲ್ಲ ಶಾಂತಾರೆ, ದೈವೆಲ್ಲ ಶಾಂತಾರೆ, ದೈವೆಲ್ಲ ಶಾಂತಾರಿ. ಈಗ ಹೆಣ್ಮಕ್ಳ ಬದಲ ಅವ್ರು ಕೇಳಿದ್ರು, ಹೆಣ್ಮಕ್ಳ ಬದಲ ಅವ್ರು ಕೇಳಿದ್ರು, ನೀವು ಹೇಳ್ಯಾರಿ. ಹೌದು, ದೈವದವ್ರೆಲ್ಲ ತಿಳ್ಕೋದ್ರಿ. ಒಟ್ಟ 5 ಮಿನಿಟ್ ತಿಳ್ಕೊಂಡ್ರಿ, ಇದ್ರ ನಿರ್ಣಯ ಆಕತಿ. ಈಗ ಸರ್, ಇದು ಮುಚ್ಕೊಂಡ್ ಹೋಗುವಂತ ಕೆಲಸ ಎಲ್ಲರಿಗೂ ಗುರ್ತಾಗ್ಬೇಕ್ರಿ. ಗುರ್ತು ಮಾಡೇ ಇದನ್ನ ಮಾಡ್ತಾರೆ. 5 ನಿಮಿಷ ಅಂತ ಗುರ್ತ ಮಾಡಿ ಹಿರಿಯರ ರಮೇಶನ ರೊಕ್ಕ ಕೊಡ್ಬೇಡ್ರಿ. 5 ನಿಮಿಷ ಕುಂದ್ರಿ, 5 ನಿಮಿಷ ಕುಂದ್ರಿ, ಒಂದ್ ಸ್ವಲ್ಪ 5 ನಿಮಿಷ ಕುಂದ್ರಿ. ಈಗ ಹೆಣ್ಮಕ್ಳಿಗೆ ಏನೇನು ಕೂಣದಾವ ಅನ್ನೋದು ಇವ್ರು ಹೇಳ್ಯಾರ. ಗಂಡು ಮಕ್ಳಿಗೆ ಏನು ಕೂಣ ಅಂತ ಇವ್ರು ಕೇಳಿದ್ರು. ಕೇಳಿದಕ್ಕಾಗಿ ಅವರು ನನಗೆ ಗೊತ್ತಿದ್ದಟ್ಟು ವಿಷಯ ಹೊಣ್ಣುಂಗ್ರ ಅಂತ ಹೇಳ್ಯಾರ. ಈಗ ಅದು ದೈದವ್ರು ಕೇಳ್ರಿ, ಹೊಣ್ಣುಂಗ್ರ ಕರೆಕ್ಟ್ ಇತ್ತು, ಕರೆಕ್ಟ್ ಅನ್ರಿ? ಕರೆಕ್ಟ್ ಅಂದ್ರೆ ಮುಗಿತ್ತ, ಕರೆಕ್ಟ್ ಅಂದ್ರೆ ಮುಗಿತ್ತು. ಕರೆಕ್ಟ್ ಅಲ್ಲ ಅಂದ್ರ, ಕರೆಕ್ಟ್ ಅಲ್ಲ ಅಂತ ನೀವು ಅಂದ್ರೆ ಅವ್ರು ಸರ್ ಈಗ ಉತ್ತರ ಹೇಳ್ಬೇಕು. ಕೇಳ್ಯಾರಂದ್ರೆ ಹೇಳ್ಬೇಕು. ಐತಂದ್ರೆ ಮುಗಿತದ, ಐತಂದ್ರೆ ಮುಗಿತ. ಇಲ್ಲ ಅಂದ್ರೆ ಕೇಳ್ಯಾರ ಇವ್ರು ಹೇಳ್ಬೇಕು. ದೈವ ಒಪ್ಕೊಂಡ್ರಿ, ಹಿರಿಯರ ಮಂದಿ ಎಲ್ಲಾರು ಒಪ್ಕೊಂಡಾರ, ಇವ್ರ ಒಪ್ಕೊಂಡಿಲ್ಲ. ಅದ ಅಲ್ಲಂದಾರು ಈಗ ಅವರು ಇವ್ರು ಸರ್ ಅಲ್ಲ ಅಂದ್ರೆ ಈಗ ಅದ್ರ ಉತ್ತರ ಏನೈತೆ ಅನ್ನೋದು ಹೇಳಿ. ನೀವು ದೈವದವ್ರು ಶಾಂತ ಕುಂದ್ರಿ, 5 ಮಿನಿಟ್ ಕುಂದ್ರಿ. ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡ್ರಿ. ಅದು ಹೊಣ್ಣುಂಗ್ರ ಅಲ್ಲ ಅಂದ್ರೆ ಅದನ್ನ ಹೊಣ್ಣುಂಗ್ರ ಬಿಟ್ಟು ಅವ್ರು ಉತ್ತರ ಹೇಳೋರು. ದಯವಿಟ್ಟು ಒಂದ್ಸರಿ ಅವ್ರಿಗೆ ಜೋರಾದ ಚಪ್ಪಾಳೆವನ್ನು ತಟ್ಟಬೇಕಂತ ತೊಟ್ಟದ್ ಬೇಡ, ನಾ ಹೇಳುದು ಕೇಳ. ನೀ ಹಂಗ ಉಬ್ಬಿಸ್ಕಿಸಿ ನಾನು ತಾಳಿ ನಾನು ಗಂಟ್ರಕ್ಕೆ ಹೋಗಿಸ್ಬೇಡ. ನಾ ಅಲ್ಲ ಅನ್ನೋದಿಲ್ಲ. ಒಂದ್ ಮಾತು ಕೇಳ್ರಿ, ನಾ ಏನು ಹೊಣ್ಣುಗ್ರ ಇವ್ರ ತಪ್ಪೈತಿ ಅಲ್ಲ ಅನ್ನಿದಿಲ್ಲ. ಒಂದ್ ಮಾತ್ರಿ, ಹೊಣ್ಣುಗ್ರ ಹಾಕಿದ್ ನಿಜ, ಹಿಂದಕ್ಕಿನ ಕಾಲ ಹಿಡಿದ್ರಿ. ಅವ್ರ ಹಿರಿಯರಾದ್ರು ಹೇಳ್ಯಾರ, ಹೊಣ್ಣುಗ್ರ ನಾ ಇಲ್ಲತ್ ವಾದಿಲ್ರಿ ಹಿರಿಯಾರ. ನಂದ್ ಏನದತ್ತಂದ್ರ, ಹೆಣ್ಣು ಮಕ್ಕಳಿಗೆ ಗುರುತು ಉಳ್ದದಿಲ್ಲೋ ಹಂಗ ಇದನ್ನ ಗಂಡು ಮಕ್ಕಳಿಗೆ ಯಾಕೆ ಗುರುತು ಉಳ್ದಿಲ್ಲ ಅಂತ ನಾ ಕೇಳಿನಿ. ನಾ ಇಲ್ಲತ್ ವಾದ ಮಾಡವಲ್ಲ. ಬಂದ್ರೆ ಬರ್ತದೆ, ಬರ್ಲಿಕ್ಕೆ ಬರಲ್ಲ ಅಂತ ಹೇಳ್ಬಿಡು, ನಂದೇನು ವಾದಿಲ್ಲ. ನನಗಿಷ್ಟು ಗೊತ್ತದ, ಇದ್ದದ್ದು ಯಾವ್ದು ನೀನೇ ಹೇಳ್ಪ. ದಯವಿಟ್ಟು ವಿನಂತಿ ಅದ, ಮತ್ತೊಂದು ಏನಿಲ್ಲ. ದಯವಿಟ್ಟು ಇಷ್ಟು ಗೊತ್ತದ, ಅದನ್ನ ಬಿಟ್ಟು ನನಗೆ ಗೊತ್ತಿಲ್ಲ. ಹೊಣ್ಣುಗ್ರು ಇದ್ದುದು ಖರೆ ರೀ. ಹೊಣ್ಣುಗ್ರು ನಮ್ಗೆ ಹಿರಿಯರು ಆ ಪುರಾಣ ಲಿಖಿತವಾಗಿ ಹೋದ್ರೂ ಸೀತಾದೇವಿ ಗುರ್ತದ್ರಿ. ಅದು ಹೊಣ್ಣುಗ್ರು ರಾಮಾಯಣದ ಉಳ್ದದ, ಉಳುದಲ್ರಿ. ಹಾಕ್ಯಾರ ಹೊಣ್ಣುಗ್ರು ಸೀತಾದೇವಿ ರಾಮನ ಶೋಧ ಮಾಡಿ ತರ್ಲಕ್ ಹೋದಾಕರ ಆ ಗುರ್ತು ಕೊಟ್ಟಾಳೆ ಯಾರಿಗೆ? ಹನುಮಂತಗ. ಆ ಹನುಮಂತ ಕೊಟ್ಟ ಆ ಗುರ್ತ ಅದ. ನಾ ಕೇಳೋ ಮಾತು ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೊರಿ, ಬಾ ದಂಗ ಮಾಡಬೇಡ್ರಿ. ಹೆಣ್ಮಕ್ಳಿಗೆ ಗುರುತು ಉಳ್ದಂದ್ರೆ ಹೊಣ್ಣುಗುರು ನಾ ಇಲ್ಲ ಅಂತ ವಾದ ಮಾಡಂಗಿಲ್ಲ. ಐತಿ ಅಂತ ತಿಳ್ಕೊರಿ, ಐತಿ. ಆದ್ರೆ ಈಗ ಯಾಕದು ಉಳಿಲಿಲ್ಲ ಅದು ನನಗೆ ಗೊತ್ತಿಲ್ಲ, ನೀವೇ ಹೇಳ್ರಿ. ಗೊತ್ತಿಲ್ಲದ ಬಿಟ್ಟು ಬಿಡ್ರಿ. ಅದಕ್ಕೆ ನೋಡು, ಅದನ್ನ ಬಿಟ್ಟು ಮತ್ತೊಂದು ಏನೈತಿ, ಅದು ಒಂದು ಯಾಕೆ ಉಳಿಲಿಲ್ಲ ಅದನ್ನ ನೀವು ಹೇಳೋದು. ಯಾಕೆ ಉಳಿದಿದ್ದಾರೆ ಯಾವ್ದು? ಉಳಿದದ್ದು ಯಾವ್ದು? ಪ್ರಶ್ನೆ ಕೇಳಿದವ್ರು ನೀವು.
ಕೇಳದೆ ಹೇಳ್ಬೇಕಲ್ಲ ನೀವು. ಹೌದು, ಈಗ ನಾನು ಕೇಳಿನಿ, ಈಗ ನೀವು ಕೇಳಿರಿ. ಆದಿಶಕ್ತಿ ಆದಿಕಮಲ ಜೂಲ್ ಹೊಚ್ಚಾರತ್ ನಾ ಹೇಳಿನಿ. ಅದನ್ನ ಹೇಳ್ತಾನೆ, ಉತ್ತರ ಹೇಳ್ತಾನೆ, ಲೇಖು ಕೊಡ್ತಾನು, ಉತ್ತರಾನು ಕೊಡ್ತಾನು, ಎಲ್ಲಾನು ರೈಟ್. ಖರೆ ಇದು ನೀ ಹೆಂಗ್ ಪ್ರಶ್ನೆ ಕೇಳಿಲ್ಲ, ನಂದು ಅಲ್ಲ ಅಂದಿ ಅಂದ್ರೆ ಅದ್ರ ಉತ್ತರ ಏನ್ ಹೇಳ. ಅಲ್ಲ, ನೀ ಏನ್ ಕೇಳಿಲ್ಲ ಅದಕ್ಕೆ ನಾ ಹೇಳಕ್ ನಾ ರೆಡಿ. ಪ್ರಶ್ನೆ ಹೆಂಗ್ ಕೇಳ್ರಿ? ನಾ ಅಲ್ಲಂದಿನೇನ್ರಿ, ನಾ ಅಲ್ಲಂದಿನ ಸಭಾದವ್ ಯಾರು ಬೇಕಾದವ್ರು ಹೇಳಿ. ಅವ್ರು ಕೇಳಿ ಪ್ರಶ್ನೆಕ್ ಹೊಣ್ಣುಗ ನಾ ಅಲ್ಲಂದಿನೇನ್ರಿ, ಅಲ್ಲಂದಿನಿ ಇಲ್ಲ. ಪ್ರಶ್ನೆಕ ಗೊತ್ತಿರ್ಲಿಕ್ಕ ಪ್ರಶ್ನೆ ಯಾಕೆ ಕೇಳ್ಬೇಕ್ರಿ? ಅದ್ರ ಉತ್ತರ ಗೊತ್ತಿದ್ದಾಗ ಕೇಳ್ಬೇಕಲ್ರಿ. ಹಲೋ, ಅದ ಅಲ್ಲ ಅಂದಿಲ್ಲ ನೀವು. ಏನಂದ್ರೆ ಗೊತ್ತನ್ರಿ, ಎಲ್ಲಿ ಐತತ್ ಕೇಳ್ಯಾರಿ, ಇದ್ದಿದ್ ಹೇಳ್ರಿ. ಹಾ, ಎಲ್ಲಿ ಐತತ್ ಕೇಳ್ಯಾರ, ಇದ್ದಿದ್ ಹೇಳ್ರಿ. ಈಗ ಸದ್ಯಕ್ಕೆ ಉಳದಂತ ಹೇಳ್ಯಾರಿ. ಈಗ ನೋಡ್ರಿ, ನಿಮಗೆ ತಿಳಿದದ ಈಗ ಹೊಣ್ಣುಗ್ರ ಐತಿ, ಅದು ಹಿಂದ್ ಕಿತ್ತು. ಈಗ ಯಾರು ತೇರ್ ಹೇಳಿ ಟೈಮ್ ಆಗೈತಿ, ನೀವು ಬರೀ ಇದನ್ನ ಮಾತಾಡ್ಕೊತ ಕುಂದ್ರಬೇಡ್ರಿ. ನಾ ಕಾಡ ಆಡ್ರಿ ಮುಗಿಸ್ಬಿಡ್ರಿ ಮಗ. ಯಾಕೆ ಹಾಕೊಂಗಿಲ್ಲ? ಹೊಣ್ಣುಂಗ್ರಿ ನಾ ಈ ಮಾತಿಗೆ ಅಂದ ಕೂಡ್ಲೆ ಸಾಹೇಬ್ರ, ಓರ್ ಹೊಣ್ಣುಂಗ್ರಿ ಈಗೂ ಐತ್ರಿ. ಹೊಣ್ಣುಂಗ್ರ ಯಾರಿಗೆ ಹಾಕ್ತಾರ್ರಿ? ಹೆಣ್ಮಕ್ಳು, ಗಂಡು ಮಕ್ಳು, ಹೆಣ್ಮಕ್ಳು. ಈಗ ಹೊಣ್ಣುಂಗ್ರ ಐತನವ್ರು ನೀವ, ಈಗ ಅದು ಹೋಗೈತಿ ಅಲ್ಲಿ ಅಂತ ಅದನ್ನ ಕೇಳತ್ತೀವಿ ನಾವು ಅಷ್ಟೇ. ಯಾರಿಗೆ ಹಾಕ್ತಾರ ಅಷ್ಟ ಹೇಳತ್ತೇರಿ ಹಂಗ್ರಿ. ಅವ್ರು ಅವ್ರಿಗೆ ಐತಿ ಅಂದಾರ, ಅದ ಅಲ್ಲ ಅಂದ್ರೆ ನೀವು ಹೇಳ್ಬೇಡ್ರಿ. ಇಷ್ಟ ಹೆಣ್ಣು ಹಾಕ್ತಾರ ಹೇಳಿ. ಒಂದ್ ನಿಮಿಷ ಒಂದ್ ನಿಮಿಷ ರೀ. ಹಲೋ ಹಲೋ, ಈಗ ಈಗ ಪಟ್ನ ಅದ್ರದ ಉತ್ತರ ನೋಡ್ರಿ, ಮಾಳು ಸರ್ ಹೇಳಿದ್ ಕರೆಕ್ಟೋ ಇಲ್ಲೋ, ಮಾಳು ಸರ್ ಹೇಳಿದ್ ಕರೆಕ್ಟ್ ಐತೆ ಅಂದ್ರೆ ಬಿಟ್ಟು ಬಿಡ್ತಾರ. ಈಗ ಸರ್ ಅಲ್ಲ ಅಂದಾರ ಅಂದ್ರೆ ಅವ್ರು ಹೇಳ್ಬೇಕಂತ ಇಷ್ಟ ನಮ್ದ. ಐತೆ ಅಂದ್ರೆ ಬಿಟ್ಟು ಬಿಟ್ಟು. ಹಲೋ, ಇಲ್ಲ ಅಂದ್ರೆ ನಾವು ಹೇಳಿದ ಉತ್ತರ ಕರೆಕ್ಟ್ ಐತೆ ಅನ್ಬೇಕು ಒಂದು, ಇಲ್ಲಕ ಅದ್ರ ಉತ್ತರ ಹೇಳ್ಬೇಕು ಒಂದು. ಮತ್ತ ಅಲ್ಲಿಗೆ ನಾ ಹೇಳ್ತೀನಿ. ಹಲೋ ಹಲೋ, ಬರೋ ಮಾತಾಕಿ ಒಂದ್ ನಿಮಿಷ ಬಂದ್ ಮಾಡಿ. ಹೊಣ್ಣುಂಗ್ರ ಐತೆ ಇಲ್ಲೋ ಅಟ್ಟ ಹೆಣ್ಮಕ್ಳು ಹೇಳಿ, ಗಂಡ್ ಮಕ್ಳು ಹೇಳ್ರಿ. ಹೊಣ್ಣುಂಗ್ರ ಐತೆ ಇಲ್ಲೋ ಅಟ್ಟ ಹೇಳಿ, ಯಾರಿಗೆ ಹಾಕ್ಲಿ. ಇವ್ರು ಇಲ್ಲ ಅಂದಾರಿ, ಇವ್ರು ಇಲ್ಲ ಅಂದಾರಿ, ಐತ್ರಿ. ಇವ್ರು ಇಲ್ಲ ಅಂದಾರಿ, ಐತ್ರಿ. ಈಗ ಐತಿ, ಅವ್ರು ಇಲ್ಲ ಅಂದಾರಿ. ಯಾವ್ದು ಕೇಳ್ರಿ ಅವ್ರಿಗೆ? ಯಾರಿಗೆ ಹಾಕ್ತಾರ ಹೊಣ್ಣುಗ್ರಿ ಇದ್ದುದು ಖರೆ. ಈಗ ನಾ ಕೇಳತ್ತಿ, ಯಾರಿಗೆ ಹಾಕ್ತಾರ್ರಿ? ಗಂಡ ಮಕ್ಕಳ ಗುರುತ ಆಗಿನ ಟೈಮ್ದಾಗ ಏನ್ ಹಾಕ್ತಾರಪ್ಪ ಅಂದ್ರ ಹೊಣ್ಣುಗ್ರ ಅಂತೇಳಿ ಹಾಕ್ತಿದ್ರು. ಈಗ ಅದು ಸದ್ಯ ಇಲ್ಲ. ಅದು ಯಾಕಿಲ್ಲ? ಏನದ ಹೊಣ್ಣುಗ್ರ ಅದ ಬಳಕ ಅದು ಈಗ ಸದ್ಯ ಯಾಕಿಲ್ಲ. ಈಗ ನೋಡ್ರಿ, ಸಾಕ್ ಬಿಟ್ಟು ಬಿಡ್ರಿ. ಇದು ಗೊತ್ತಾದಂಗಾಯ್ತು, ಬಿಟ್ಟು ಬಿಡ್ರಿ. ಎಲ್ಲಾರು ಕುಂಡ್ರಿ, ಇನ್ನೊಂದು ಹಾಡು, ಒಂದ್ ಎರಡು ಚಾಲ ಹಾಡಿ ಮಂಗಳಾರತಿ ಮಾಡ್ತಾರ. ಕುಂಡ್ರಿ, ಹೊಣ್ಣುಗ್ರಿ ಯಾರಿಗೆ ತಟ್ಟ ಹೇಳ ಬೇಡಗಪ್ಪ. ಹೊಣ್ಣುಗ್ರಿ ಯಾರಿಗೆ ಐತಿ ಬಿಡ್ರಿ, ಅದು ಹೋಲ್ ಬಿಡ್ರಿ. ಈಗ ಬಿಟ್ಟು ಬಿಡ್ರಿ. ಯಾರಿಗೆ ಐತಿ ಹೇಳ್ಬೇಕಲ್ಲ. ಮತ್ತೆ ಹೊಣ್ಣುಗ್ರ ಹೇಳ್ಬೇಕ್ರಲ್ಲೇ, ಹೊಣ್ಣುಗ್ರಿ ಯಾರೈತಿ ಹೇಳ್ಬೇಕಲ್ಲ. ಪಂಚ್ರ, ಓ ಪಂಚ್ರ, ಅದು ಬಿಟ್ಟು ಬಿಡ್ರಿ. ಈಗ ಎಲ್ಲಾರು ಕುಂಡ್ರಿ, ಹಾಡಾಡ್ತಾರ. ಕುಂದ್ರಿ, ಹಾಡಾಡ್ತಾರ. ಕುಂದ್ರಿ ಕುಂದ್ರಿ. ಇನ್ನ ಅದ ಎಲ್ಲ ಕುಂದ್ರಿ, ಯಾರು ತನಿಖೆ ಮಾಡ್ಬೇಡ್ರಿ. ಕುಂದ್ರಿ ಕುಂದ್ರಿ, ಹೋರಿ ಹೋರಿ ಆ ಕಡೆ ಕುಂದ್ರಿ. ನಡ್ರಿ ನಡ್ರಿ. ಹಾ, ಅವ್ರ ಸಂದಾಗ ಅವ್ರು ಹೇಳೋಲಾಕ್ರಿ. ಅವ್ರು ಏನು ಮಾತಾಡ್ಯಾರ ಆ ಮಾತಿಗೆ ನಾವು ಇರಾಮಿಟ್ಟೆವು. ಇನ್ನೊಂದು ಮಾತು ಹೇಳ್ತೀನಿ, ತಾವೆಲ್ಲ ಕೂಡ್ರಿ. ಇನ್ನೊಂದು ಮಾತು ಹೇಳ್ತೀನಿ ನಾ. ಇನ್ನೊಂದು ಮಾತು ಅಂದ್ರೆ ಅವ್ರು ನನಗೆ, ಇವ ಮಾಸ್ತರ್ ಎಲ್ಲಿ ಅವನು ಬಂದಾನ ಇದೊಂದು ಅಂದರು. ನಾ ಏನನ್ನಿ, ಆ ತಂಗಿ ಮುತ್ತೂರು ರಕ್ಷತಾ ಒಳ್ಳೆ ಕಂಚಿನ ಕಂಠ ಜಗತ್ತದಾಗ ಹಾಡ್ತಾಳ. ಹೌದು, ಮಣ್ಣೊಂದು ಪದ್ಯ ಹಾಡ್ಯಾಳ. ಹಾ, ಹಾ. ಎಡಿಯುದ ಕಲ್ಲ ಉಡಿಯಾಗ ಕಟ್ಕೊಂಡ್ರ ಉಡಿಯಂಗ ತಾಳಿತ್ತು ಅಂತ ಹೇಳಿ ಹಾಡಿದ್ ಭಾರಿ ವೈರಲ್ ಆಯ್ತು. ಒಬ್ರು ನನಗೆ ತಂದು ತೋರಿಸಿದ್ರು, ಇದು ಯಾರು ಹಾಡ್ಯಾರಿ, ಬಾ ಚಂದ ಹಾಡ್ಯಾರಿ ಮಾಸ್ತರ್ ಅಂತ ಕೇಳಿದ ಕೂಡ ನಾ ಹೆಸರು ಹೇಳಿದ್ ಇಂಥವ್ರು ಅದಾರ ಅಂತ ಹೇಳಿ. ಅಂತವ್ರದಿಂದ ಇವ್ರು ಎಲ್ಲಾರು ಬೆನ್ ಹತ್ಯಾರ ಹಾಡ್ಲಾತಾರ ನಾ ಹೇಳಿನಿ. ನನಗೆ ಏನಂತ ನಾವು ಮಾಡು ಮಾಸ್ತಾರ, ಹೆಂಗ ಬಂದಿದ್ ನೋಡು, ಹಂಗ ನೀನು ಹಂಗೆ ಬಂದಿದಿ ಅತಾರ್ರಿ ನಮಗ. ಅವ್ರು ನಿನಗೊಂದು ಮಾತು ಹೇಳ್ತ ಮಾಸ್ತರ, 26ನೇ ವರ್ಷ ರನ್ನಿಂಗ್ ನನ್ನ ಮ್ಯಾಳಿಗೆ ಐತಿ, ನಡೆದೈತಿ. ನನ್ನ ಮ್ಯಾಳಿಗೆ ರನ್ನಿಂಗ್ ನನ್ನ ಸದ್ಗುರು ಮದಗೊಂಡ ಮುತ್ತನ ಆಶೀರ್ವಾದ. ಇದು 12 ಮಂದಿನ ಮ್ಯಾಳ ತಗೊಂಡು ನಾನು ಮ್ಯಾಳಿ ಎಂದೂ ಮಾಡಿಲ್ಲ. ನೀನ್ ಬರ್ಕೋ ತಿಳಿಯಾಗ ಹೇಳ್ತೀರಿ. ಮುಂದೆ ಹೆಂಗೋ ಏನೋ ಆ ಮಾತು ಹೇಳಂಗಿಲ್ಲ. ಈಗ್ರೆ ನನ್ನ ಮ್ಯಾಳ ಹೆಂಗದ ಅಂತ ಕೇಳಿದ್ರ, ಹೊರಗಿನವ್ರು ಯಾರು ಇಲ್ಲ ನನ್ನ ಮ್ಯಾಳ. ನಂದು ಸ್ವಂತ ಮ್ಯಾಳ. ಏನು, ನಾನು ಸ್ವಂತ ಮ್ಯಾಳ.
ಇರ್ಲಿ ನಮ್ಮ ಅಪ್ಪ ಮದ್ಕೊಂಡ್ ಮುತ್ತ ತಗೊಂಡ್ ಹಾಡಿರ್ಬೇಕಾರೆ ನೀ ಒಂದು ಊರಾನವ್ರು ಹಿಮ್ಯಾಳ ಒಂದು ಊರಾನವ್ರು ಹಾ ಇಲ್ಲ ನಮ್ಮ ಜೀಪ್ ಗಾಡಿ ಸ್ವಂತ ಹಿಮ್ಯಾಳ ಹಾಡವ್ರು ಸ್ವಂತ ಬಾರ್ಚಿ ಹಾಡವ್ರು ಸ್ವಂತ ಮಾಸ್ತರ್ ಸ್ವಂತ ಹಾಡವ್ ಸ್ವಂತ ಜೀಪ್ ಗಾಡಿ ಸ್ವಂತ ನೀನ್ ನೋಡೇ ಹಿಂಗ್ ಮಾಡಿ ತೋರ್ತ ನೀನ್ ಖುಬಿ ಇತ್ತಂದ್ರ ನನ್ನ ಮ್ಯಾಳಂಗ ನೀ ಹಂಗ ಬಂದಿ ಹಂಗೆ ಬಂದಿನ ಅಂತಿಲ್ಲ ನೀ ಹಂಗ ಬಂದಿ ಹಂಗೆ ಯಾವಾಗ ಬಂದಿದ್ ನೋಡು ನನ್ನ ಮ್ಯಾಳ ಹೆಂಗ್ ಹುಟ್ಟಿದ ಊರಾಗ ಎಲ್ಲಾರು ಬೆಳೆದ ಹಾಡಿಕೆ ಮಾಡಿದ್ ಹಂಗ ಮಾಡಿ ತೋರ್ ನನ್ನ ಮ್ಯಾಲ ನಿನ್ನಾಗ ನನ್ನಾಗ ನಿಂದಿರ್ತದ ಯಾಕೆ ಮಾತಾಡ್ತೀರಿ ಆಯ್ತ್ರಿ ಯಾಕಂತ ಹೆಂಗಿರ್ತದ ಮಾತಿಗೆ ಮಿತಿರಲಿ ಹಾಡ ತೋಡಿಗೆ ತೋಡ್ ಬರಲಿ ಮಾತಿಗೆ ಮಿತಿರಲಿ ಹಾಡ ತೋಡಿಗೆ ತೋಡ್ ಬರಲಿ ಮಾತಿಗೆ ಮಿತಿರಲಿ ಹಾಡ ಹಾಡಿಗೆ ತೋಡ್ ಬರಲಿ ಎಟ್ಟ ಕಾಯಿಪಲ್ಯಕ್ಕೆ ರೊಟ್ಟಿ ಹತ್ತದ ಎಟ್ಟ ರೊಟ್ಟಿ ಕಾಯಿಪಲ್ಯ ಹತ್ತದ ಅಟ್ಟೆ ಉಣ್ಬೇಕು ಅವ್ರು ಮಾತಾಡ್ಯಾರ ಮಾತಾಡ್ಬೇಕಾಗ್ಯದನ ಇದಕ್ಕೆ ಮಾತಾಡೋ ಮನುಷ್ಯ ನನ್ನ ಜೀವನದೊಳಗ ಅಲ್ಲ ಯಾಕಂದ್ರೆ ನಾ ಆ ದಾರಿ ಒಳಗೆ ಹೋಗವನು ನಾ ಅಲ್ಲ ಇರ್ಲಿ ಬಂಧುಗಳೇ ಯಥಾ ಪ್ರಕಾರವಾಗಿ ಈಗ ವಿಜುಗೌಡ್ರು ಒಂದು 5 ನುಡಿ ಖ್ಯಾಲಿ ಹಾಡ್ತಾರ ತಾವೆಲ್ಲ ಭಕ್ತಿ ಬರುವಾಗ ಕೇಳ್ರಿ ಕೂತ್ ಕೇಳ್ಬೇಕಂತ ತಮ್ಮಲ್ಲಿ ವಿನಂತಿ. ಹಲೋ